ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಮ್ಗೆ ಈ ಲೀಲಾಮೃತ ಓದುವ ತರಗತಿಯನ್ನು ಮಾಡಲು ಅವಕಾಶ ಮಾಡಿಕೊಟ್ಟಂತಹ ರಾಧಾ ಗೋವಿಂದ ದೇವಸ್ಥಾನ ಮಂಗಳೂರು ಕುಲ ಇಲ್ಲಿ ಅಧ್ಯಕ್ಷರಾದ ನಾಮನಿಷ್ಠ ದಾಸ್ ಬಜ್ಜಿಗೆ ನಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೆ ನನ್ನ ಗುರುಗಳಾದ ಸಚ್ಚಿದಾನಂದ ಪ್ರಭುಜಿ ಮತ್ತೆ ಇತರ ಎಲ್ಲಾ ಗುರುಗಳಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಇಸ್ಕಾನ್ ಫೌಂಡರ್ ಹರೇ ಕೆ ಸಿ ಕೃಷ್ಣ ಮಾತಾಜಿ. ವೇದಾಂತ ಶ್ರೀಲ ಪ್ರಭುಪಾದ್ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೂ ಇಲ್ಲಿಗೆ ಬಂದಂತಹ ಈ ತರಬೇತಿಗೆ ಬಂದಂತಹ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ಇಂದಿನ ತರಗತಿಯನ್ನು ಪ್ರಾರಂಭಿಸೋಣ. ಮೊದಲಿಗೆ ಪ್ರಾರ್ಥನೆ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನ ಶಲಾಕಾಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತಪದ ಕಮಲಂ ಶ್ರೀ ಗುರುನ್ ವೈಷ್ಣವಾಂಶ ಶ್ರೀ ರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಸಹ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದನ್ ಸಹಗಣ ಲಲಿತ ಶ್ರೀ ವಿಶಾಖಾನ್ವಿತಂ ಶಾ. हे कृष्णा करुणा सिंधु दीन बंधु जगतपते गोपेश गोपिकान्ता राधा कान्ता नमोस्तुते. सप्त कांचन गौरांगे राधे वृंदावनेश्वरी वृषभानुसुते देवी प्रणमामि हरिप्रिये. वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः. नमः ओं विष्णुपादाय कृष्णप्रेष्ठाय भूतले श्रीमते भक्तिवेदांत स्वामी इति नामिने. नमस्ते सरस्वती देवी गौरवाणी प्रचारिणी निर्विशेष सुवादी पाश्चात्य देश तारिणी. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद. हरे कृष्णा 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 हरे 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 राम 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 हरे हरे. हरे कृष्ण माताजी. हरे कृष्ण माताजी. हरे कृष्ण ಹರೇ माताजी. ಕೃಷ್ಣ ಮಾತಾಜಿ. हरे कृष्ण माताजी. हरे कृष्ण. हरे कृष्ण माताजी. ಹರೇ ಕೃಷ್ಣ. ಬೃಂದಾವನ ಆಗಸ್ಟ್ 4, 1974 ರಮಣ ರೀತಿಯ ಇಸ್ಕಾನ್ ಪ್ರದೇಶದಲ್ಲಿ ಪ್ರಭುಪಾದರ ಕಾರು ಬಂದಲ್ಲಿ ನಿಲ್ತದೆ. ಆ ಭಕ್ತರ ಸಮೂಹ ಒಂದು ಬಂದು ಅಲ್ಲಿ ಕೀರ್ತನೆ ಹೂಗಳೊಂದಿಗೆ ಅವರನ್ನೆಲ್ಲ ಬರಮಾಡಿಕೊಳ್ತಾರೆ. ಆ ವೈಭವಯುತವಾದ ಆರಂಭ ಉತ್ಸಾಹ ಅದನ್ನು ಇಡೀ ಜಗತ್ತಿನಾದ್ಯಂತ ದೇಗುಲಗಳಿಂದ ಸುಮಾರು 25 ಮಂದಿ ಭಕ್ತರು ಆಗಾಗ್ಲೇ ಬಂದು ನಿಂತಿದ್ದಾರೆ. ಬೃಂದಾವನದ ಭಕ್ತರೊಂದಿಗೆ ಎಲ್ಲ ಸೇರಿಕೊಂಡು ಅವರು ಸಂತೋಷದಿಂದ ಶ್ರೀಲ ಪ್ರಭುಪಾದರನ್ನೀಗ ಸುತ್ತುವರಿಯುತ್ತಾರೆ. ಆಮೇಲೆ ಪ್ರವೇಶ ದ್ವಾರಗಳು ಮಾರ್ಗಗಳು ಮತ್ತೆ ಅದೆಲ್ಲ ಸಿದ್ಧ ಆಗಿರ್ಲಿಲ್ಲ, ಅರ್ಧಂಬರ್ಧ ಸಿದ್ಧ ಆಗಿತ್ತು. ಗೋಡೆಗಳನ್ನು ಮತ್ತೆ ಮರಳು ಇಟ್ಟಿಗೆಗಳನ್ನೆಲ್ಲ ರಾಶಿ ಹಾಕಿದ್ರು. ಪ್ರಭುಪಾದರು ದೇವತಾ ಗ್ರಹದ ಕಡೆಗೆ ಹೋಗ್ತಾರೆ. ಅಲ್ಲೂ ಸಹ ಅಲಂಕಾರದ ಕೊರತೆ ಇರ್ತಿತ್ತು. ಹರೇಬರ ಮುಗಿಸಿದ್ದಾರೆ ಕೆಲಸವನ್ನು. ಅದೆಲ್ಲ ಎದ್ದು ಕಾಣ್ತಿತ್ತು. ಕಲ್ಲು ಮಣ್ಣಿನ ಹೆಂಡೆಗಳೆಲ್ಲ ಅಲ್ಲಲ್ಲಿ ಚೆಲ್ಲಾಡಿಕೊಂಡು ಇತ್ತು. ನಿರ್ಮಾಣ ನಿವೇಶನದಲ್ಲಿ ಸುತ್ತಾಡುತ್ತಾ ಪ್ರಭುಪಾದರು ಹೇಳ್ತಾರೆ, ಏನಿದು, ಏನೊಂದು ಇಲ್ಲಿ ಇಲ್ಲವಲ್ಲ, ದೇವಸ್ಥಾನವೆಲ್ಲಿ, ದೇವಾಲಯ ಮುಗಿದಿದೆ ಅಂತೇಳಿ ನೀವೆಲ್ಲ ನನ್ಗೆ ತಿಳಿಸಿದ್ರಲ್ಲ. ಇದಕ್ಕೆ ನೇರ ಹೊಣೆಗಾರರಾದ ಗುರುದಾಸ ಮತ್ತೆ ಸುರಭಿ ಮತ್ತೆ ಗುಣವರ್ಣ ಗುಣವರ್ಣವ ಅವನಿ ಮತ್ತಿತರು ನಿರುತ್ತರ ಉತ್ತರ ಕೊಡ್ಲಿಕ್ಕೆ ಆಗ್ಲಿಲ್ಲ. ಅವರ ಮುಖ ಎಲ್ಲ ಬಿಳಿಸಿಕೊಂಡು ಹೋಯ್ತು. ಈಗ ಅಲ್ಲಿ ಪ್ರಭುಪಾದರು ಕೋಪಗೊಳ್ತಾರೆ. ಈ ತರ ಆರಂಭೋತ್ಸವವನ್ನು ಮಾಡುದಾದ್ರೂ ನಾವು ಹೇಗೆ ಅಂತ ಹೇಳಿ ಹೇಳ್ತಾರೆ. ವಿದೇಶಗಳಿಂದ ಬಂದಿದ್ದ ಭಕ್ತರು ಸಹ ತಮ್ಮಲ್ಲೇ ಅವರು ಮಾತನಾಡ್ತಾ ಇದ್ರು, ಇದು ಸಿದ್ಧವಾಗಿಲ್ಲ, ಇದನ್ನು ಪ್ರಾರಂಭಿಸುವುದಾದ್ರೂ ಹೇಗೆ ಅಂತ ಹೇಳಿ ಅವರು ಕೂಡ ಅವರವರೊಳಗೆ ಮಾತನಾಡ್ತಾ ಇರ್ತಾರೆ. ಆಗ ಭಕ್ತನೊಬ್ಬ ಹೇಳ್ತಾನೆ, ಆದ್ರೆ ಪ್ರಭುಪಾದ್ರೆ ಜಗತ್ತಿನ ಎಲ್ಲೆಡೆಗಳಿಂದಲೂ ಸಹ ಕೂಡ ಭಕ್ತರು ಬರ್ತಾ ಇದ್ದಾರಲ್ಲ, ಕೂಡಲೇ ಅವರನ್ನು ತಡೆಯಲು ಪ್ರಭುಪಾದರು ಹೇಳ್ತಾರೆ. ಆಗ ಪ್ರಾರಂಭ ಉತ್ಸಾಹ ನಡೆಯುವುದಿಲ್ಲ ಅಂತ ಹೇಳಿ. ಆಗ ವೈಭವಪೂರ್ಣ ಆರಂಭೋತ್ಸವಕ್ಕೆ ಎಲ್ಲ ಕೂಡ ಸಿದ್ಧ ಆಗಿದೆ ಎನ್ನುವ ಭ್ರಮೆ ನೀರ್ಗುಳ್ಳೆಯವರದು. ಪ್ರಭುಪಾದರು ಹೊಡೆದ್ರು. ಪ್ರಭುಪಾದರ ಕೋಪ ಹೆದರಿಕೆ ಉಂಟು ಮಾಡುವಾಗೆ ಇತ್ತು. ಸುತ್ತ ನೆರೆದಿದ್ದ ಎಲ್ಲ ಭಕ್ತರ ಮುಖದಲ್ಲಿ
ಸಂತೋಷ, ಸಂಭ್ರಮ ಅದೆಲ್ಲ ಮಾಯವಾಗಿ ಹೋಯ್ತು. ಈ ದೇವಾಲಯವನ್ನು ನೀವು ಆರಂಭಿಸಲು ಹೊರಟಿದಿರೇನು ಅಂತ ಹೇಳಿ ಪ್ರಭುಪಾದರು ಅಲ್ಲಿ ಗೇಲಿ ಮಾಡ್ತಾರೆ. ಸಮಾರಂಭಕ್ಕೆ ಆ ಜಪಾನ್ನಿಂದ ಬಂದಿದ್ದ ಆ, ಹರಿಕೇಶ ಅವನು ಕೇಳಿದ್ರು, ಪೀಠವು ಸಿದ್ಧವಿದ್ಯೆ, ಆದ್ರೆ ನಾವು ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿ ಅಂತ ಹೇಳಿ ಆ ದೇವಾಲಯವನ್ನು ಪ್ರಾರಂಭಿಸಲು ಸಾಧ್ಯವಿಲ್ಲ ಅಂತ ಹೇಳಿ ಪ್ರಭುಪಾದರು ಒಮ್ಮೆಲೆ ಕಿರ್ಚಿ ಬಿಡ್ತಾರೆ. ಆ, ದೇವಾಲಯವೇ ಪೂರ್ಣಗೊಂಡಿಲ್ಲ ಅಂತ ಹೇಳಿ ಆ ಬಳಿಕ ಪ್ರಭುಪಾದರು ತಮ್ಮ ಮನೆಯೊಳಗೆ ಹೋಗ್ತಾರೆ. ಅಲ್ಲಿ ಬೃಂದಾವನದ ನಿರ್ವಾಹಕರು ಮತ್ತು ಕೆಲವು ಮುಖಂಡರು ಅವರನ್ನು ಹಿಂಬಾಲಿಸಿಕೊಂಡು ಬರ್ತಾರೆ. ಪ್ರಭುಪಾದರು ಈಗ ಅದೆಷ್ಟೋ ದೂರದಲ್ಲಿ ಇದ್ರೂ ಕೂಡ ಎಲ್ಲರೂ ಅವರನ್ನು ಬಯಸ್ತಾರೆ. ದೂರದಲ್ಲಿ ಇರಲು ಎಲ್ಲರೂ ಬಯಸ್ತಿದ್ರು, ಏಕೆಂದ್ರೆ ಅವರ ಕೋಪ ಅಷ್ಟು ಉಗ್ರವಾಗಿ ಇತ್ತು. ಆ ಪ್ರಭುಪಾದರ ವ್ಯಗ್ರತೆ ಅದರ ಬಗ್ಗೆ ಹೆದರಿದ ಸುರಭಿ ಪತ್ನಿ ಅವಳು ಕೃಷ್ಣನಿಗೆ ಪ್ರಾರ್ಥನೆ ಸಲ್ಲಿಸ್ಲಿಕ್ಕಾಗಿ ಓಡ್ತಾಳೆ ಕೊಠಡಿಯಿಂದ. ಅಲ್ಲಿ ಪ್ರಭುಪಾದರ ಕೋಪ ಇನ್ನಷ್ಟು ಹೆಚ್ಚಾಗಿ ಒಂದು ನಿರ್ವಹಣೆಯನ್ನು ಸರಿಯಾಗಿ ಮಾಡ್ಲಿಲ್ಲ ಅಂತ ಹೇಳಿ ಅವರು ಗುರುದಾಸ ಮತ್ತೆ ಸುರಭಿ ಮತ್ತೆ ಉಳಿದವರ ಎಲ್ಲ ಮೇಲೆ ಕೂಗಾಡ್ಲಿಕ್ಕೆ ಶುರು ಮಾಡ್ತಾರೆ. ಸಲಹೆ ಸೂಚನೆಗಳನ್ನು ಕೊಡುವ ಧೈರ್ಯ ಕೂಡ ಯಾರಿಗೂ ಕೂಡ ಇರ್ಲಿಲ್ಲ. ಇವೆಲ್ಲರ ಮುಖಗಳೆಲ್ಲ ಬಿಡಿಸಿ ಹೋಯ್ತು. ನಿರುತ್ಸಾಹದಿಂದ ನಿಲ್ಲುವುದನ್ನು ಬಿಟ್ಟು ಬೇರೆ ಏನ್ ಮಾಡ್ಲಿಕ್ಕೆ ಅವರಿಗಿಂದ ಆಗ್ಲಿಲ್ಲ. ಇಷ್ಟೆಲ್ಲ ಅಸ್ತಾವಸ್ಥೆಯ ನಡುವೆಯೂ ಕೂಡ ದೇವಾಲಯನ ಆರಂಭಿಸುವ ಸಾಧ್ಯತೆ ಇದೆ ಎಂಬ ಹಠಾತ್ತಾನೆ ಅವರು ವಿಚಾರಿಸಿದ್ರು. ಸುರಭಿಯ ಕಡೆಗೆ ತಿರುಗಿ ಹೇಳಿದ್ರು, ದೇವತಾ ಕೋಣೆಯನ್ನಾದ್ರೂ ಸಿದ್ಧಪಡಿಸಲು ಸಾಧ್ಯವೇ? ಆಗ ಇದು ನಮ್ಮ ಸಂಸ್ಥೆಗೆ ಒಂದು ಕಳಂಕ ಅಂತ ಹೇಳಿ ಜನ ಏನೆಂದು ತಿಳಿದಾರು. ನಾವು ಎಲ್ಲ ಕಡೆ ಪ್ರಕಟಣೆಗಳನ್ನೆಲ್ಲ ಕೊಟ್ಟು ಬಿಟ್ಟಿದ್ದೇವೆ. ಸುರಭಿ ಆಗ ಅಂಜುತ್ತಾ ಹೇಳ್ತಾಳೆ, ಹೆದರಿ ಹೇಳ್ತಾಳೆ. ಪ್ರಭುಪಾದರ ಕೋಪದ ಸ್ಫೋಟಕ್ಕೆ ಮತ್ತೊಮ್ಮೆ ತನ್ನನ್ನು ಒಡ್ಡಿಕೊಳ್ತಾ ಹೇಳ್ತಾಳೆ ಅವಳು, ಆರಂಭ ಉತ್ಸವದ ವಿಷಯ ವಾಸ್ತವವಾಗಿ ಯಾರಿಗೂ ಕೂಡ ಗೊತ್ತಿಲ್ಲ ಶ್ರೀಲ ಪ್ರಭುಪಾದ್ರೆ ಅಂತ ಹೇಳಿ. ಆಗ ಓ ಅಂತ ಹೇಳ್ತಾರೆ. ಪ್ರಭುಪಾದರು ತಮ್ಮ ಧ್ವನಿಯನ್ನು ಸ್ವಲ್ಪ ಕೊಂಚ ಬದಲಾಯಿಸ್ತಾರೆ. ನೀವು ಆ ಬಗ್ಗೆ ಪ್ರಚಾರ ಮಾಡ್ಲಿಲ್ಲವೋ, ಆಹ್ವಾನ ಪತ್ರಿಕೆಯನ್ನು ಹಂಚಲಿಲ್ಲವೋ ಅಂತ ಕೇಳ್ತಾರೆ. ಇನ್ನು ಇಲ್ಲ ಪ್ರಭುಪಾದ್ರೆ, ಬೃಂದಾವನದ ಜನಕ್ಕೆ ಆಹ್ವಾನ ನೀಡಿಲ್ಲ. ಇದು ಆರಂಭವಾಗುವುದು ಅವರ ನಿರೀಕ್ಷೆಯೂ ಕೂಡ ಇಲ್ಲ, ಏಕೆಂದ್ರೆ ಇದು ಸಿದ್ಧವಾಗಿಲ್ಲ ಎಂಬುದನ್ನು ಅವರು ಕಣ್ಣಾರ ಕಂಡಿದ್ದಾರೆ. ಆದ್ದರಿಂದ ಆರಂಭೋತ್ಸವ ಹೇಗೆ ಸಾಧ್ಯ ಅಂತ ಹೇಳಿ ಅಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಓದ್ಲಿಕ್ಕೆ ಇದೆ, ಯಾರನ್ನು ಓದಿಸುವುದು. ಇಲ್ಲಿಗೆ ಸ್ಟಾಪ್ ಮಾಡ್ತೇನೆ. ಇನ್ನು ಮುಂದೆ ಏನ್ ಹೇಳ್ತಾರೆ ನೋಡೋಣ. ಪ್ರಭುಪಾದರ ಕೋಪ ಮತ್ತೆ ಜಿಗುಪ್ಸೆಯನ್ನು ನೋಡೋಣ. ಮಾತಾಜಿ ಓದಿದ್ದಾರೆ. ಹರೇ ಕೃಷ್ಣ. ಮತ್ತೆ ಓದ್ಲಿ ಮಾತಾಜಿ. ಒಂದ್ ನಿಮಿಷ ಪ್ರಭುಜಿ. ಪ್ರಭುಪಾದರು ಕೋಪ ಮತ್ತು ಜಿಗುಪ್ಸೆಯಿಂದ ಹೇಳಿದರು, ಇದೊಂದು ಪ್ರಹಸನ, ಇದು ಅಭಾಸ. ಬೃಂದಾವನದ ನಿರ್ವಾಹಕರ ಕಡೆಗೆ ತಿರುಗಿ ಅವರು ಹೇಳಿದರು, ನಾವು ಆರಂಭಿಸಲೇಬೇಕು. ಜನ್ಮಾಷ್ಟಮಿಯ ದಿನ ನಾವು ಆರಂಭಿಸುವ ಬಗೆ ಹೇಗೆ? ಸುರಭಿ ಹೇಳಿದನು, ಶ್ರೀಲ ಪ್ರಭುಪಾದರೆ, ಬಾಗಿಲುಗಳು ಸಿದ್ಧವಾಗಿಲ್ಲ. ಅವರಿನ್ನೂ ಮರ ಮುಟ್ಟು ಕತ್ತರಿಸುತ್ತಿದ್ದಾರೆ. ವಿಗ್ರಹಗಳ ಬಗ್ಗೆ ಪ್ರಭುಪಾದರು ಯಮುನಾಳನ್ನು ವಿಚಾರಿಸಿದರು. ವಸ್ತ್ರಭೂಷಣಗಳನ್ನು ಕೊಂಡಿದ್ದಾಗಿದೆ ಎಂದು, ಸಿಂಹಾಸನವು ಇನ್ನೂ ಸಿದ್ಧವಾಗಬೇಕಾಗಿದೆ ಎಂದು ಅವಳು ಹೇಳಿದಳು. ನಿನ್ನ ಅಭಿಪ್ರಾಯವೇನು? ಅವರು ಅವಳನ್ನು ಕೇಳಿದರು. ಈ ಬಗ್ಗೆ ಅಭಿಪ್ರಾಯ ಕೊಡಲು ನಾನು ಯೋಗ್ಯಳಲ್ಲ, ಯಮುನಾ ಹೇಳಿದಳು. ಆದರೂ ಹೇಳಬೇಕೆಂದರೆ ದೇವಾಲಯವನ್ನು ಪ್ರಾರಂಭಿಸುವುದು ವಾಸ್ತವವಾಗಿ ಅಸಾಧ್ಯ, ಏಕೆಂದರೆ ಪೂಜಾರಿಯೇ ಇಲ್ಲ. ಸೋಲೊಪ್ಪಿಕೊಂಡು ಕೊನೆಯ ಮಾತೆಂಬಂತೆ ಪ್ರಭುಪಾದರು ಹೇಳಿದರು, ಹಾಗಿದ್ದರೆ ನಾವು ಆರಂಭೋತ್ಸವವನ್ನು ನಡೆಸುವುದು ಬೇಡ. ಆದರೆ ಜಗತ್ತಿನ ಎಲ್ಲೆಡೆಗಳಿಂದ ನಾವು ಜನರನ್ನು ಇಲ್ಲಿಗೆ ಬರಲು ಆಹ್ವಾನಿಸಿಬಿಟ್ಟಿದ್ದೇವೆ. ಇಲ್ಲಿನ ಪರಿಸ್ಥಿತಿಯ ಬಗ್ಗೆ ನೀವು ನನಗೆ ತಿಳಿಸಿರಲಿಲ್ಲ. ಆದ್ದರಿಂದ ಈಗ ನೀವೇ ತೀರ್ಮಾನಿಸಿ, ನಾವು ಯಾವಾಗ ಪ್ರಾರಂಭಿಸಬಹುದು? ಪ್ರಭುಪಾದರು ಕೇಳಿದರು. ದೀಪಾವಳಿಯ ವೇಳೆಗೆ ಸಾಧ್ಯವೇ? ದೀಪಾವಳಿ ಯಾವಾಗ? ಅಕ್ಟೋಬರ್ನಲ್ಲಿ. ಶ್ರೀಲ ಪ್ರಭುಪಾದರೆ, ಭಕ್ತಿ ಸಿದ್ಧಾಂತ ಸರಸ್ವತಿಯವರ ಜನ್ಮ ದಿನವಾದರೆ ಹೇಗೆ? ಭಕ್ತನೊಬ್ಬನು ಸೂಚಿಸಿದನು, ಅದು ಡಿಸೆಂಬರ್ ಕೊನೆಗೆ ಬರುತ್ತದೆ. ಪ್ರಭುಪಾದರು ಅಸಂತೋಷಗೊಂಡು ಮೌನ ವಹಿಸಿದರು. ಸುರಭಿ ಹೇಳಿದನು, ಕೆಲಸ ಮುಗಿಯಲು ಇನ್ನೂ 6-7 ತಿಂಗಳು ಬೇಕಾಗುತ್ತದೆ. ಬಳಿಕ ಏಪ್ರಿಲ್ ತಿಂಗಳ ರಾಮನವಮಿಯ ದಿನವನ್ನು ಪ್ರಭುಪಾದರು ಆಯ್ಕೆ ಮಾಡಿದರು.
ಮಾಯಾಪುರ ಮತ್ತು ಬೃಂದಾವನದಲ್ಲಿ ಭಕ್ತರು ಪ್ರತಿ ವರ್ಷ ಆ ದಿನದಂದು ಅಲ್ಲಿ ಹೇಗೋ ಸಭೆ ಸೇರುತ್ತಿದ್ದರು. ಸುರಭಿ ಮತ್ತೆ ಮಾತನಾಡಿದನು. ಭಾರತದಲ್ಲಿ ನಿರ್ಮಾಣ ಕಾರ್ಯಗಳ ಅನುಭವಗಳಿಂದ ಅವನು ನಿರಾಶಾವಾದಿಯಾಗಿದ್ದನು. ಅದೇ ಅವನೆಂದನು, ನಾವು ಸಿಮೆಂಟ್ ಪಡೆಯಲು ಸಾಧ್ಯವಾಗುತ್ತಿದೆಯೇ ಎಂಬುದರ ಮೇಲೆ ಅದು ಅವಲಂಬಿಸಿದೆ. ಶ್ರೀಲ ಪ್ರಭುಪಾದರೆ, ಏಕೆಂದರೆ ನಾವು ಸಿಮೆಂಟ್ ಅನ್ನು ಸರ್ಕಾರದಿಂದ ಪಡೆಯಬೇಕಾಗಿದೆ. ಈಗ ಪ್ರಾರಂಭಿಸಲು ಸಾಧ್ಯವಾಗುವುದಕ್ಕೆ ಅದೇ ಮುಖ್ಯ ಕಾರಣ. ಸಿಮೆಂಟ್ ಸಿಕ್ಕರೆ ನಾವು 3 ತಿಂಗಳಲ್ಲಿ ದೇವಾಲಯ ಪ್ರಾರಂಭಿಸಬಹುದು. ಸ್ವಲ್ಪ ಹರೇ ಹೇಳಿ ಕೃಷ್ಣ ಮಾಡೋಣ. ಪ್ರಭುಜಿ, ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ, ಧನ್ಯವಾದಗಳು. ಥ್ಯಾಂಕ್ ಯು. ಗೀತಾ ಆರ್ಕೋಡಿಕಲ್ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ. ಆ ಬಳಿಕ ಪ್ರಭುಪಾದರು ತಾವು ಅಲ್ಲ ಭೇಟಿಯಾದ ಸರಿ, ಪ್ರಭುಪಾದರು ನಿರ್ಲಿಪ್ತರಾಗಿ ಅಲ್ಲಿಂದಲೇ ಓದಿ. ಓಕೆ ಸರಿ. ಪ್ರಭುಪಾದರು ನಿರ್ಲಿಪ್ತರಾಗಿ ಹೇಳಿದರು, ದಿನಾಂಕ ಗೊತ್ತು ಮಾಡುವುದರಿಂದ ಏನೂ ಪ್ರಯೋಜನವಿಲ್ಲ. ಮುಂದಿನ ಜನ್ಮಾಷ್ಟಮಿಯಂದು ಆರಂಭ ಮಾಡೋಣ. ಅವರ ಧ್ವನಿಯಲ್ಲಿ ವ್ಯಂಗ್ಯವಿತ್ತು. ಸಿಮೆಂಟ್ ಸಿಕ್ಕರೆ 3 ತಿಂಗಳಲ್ಲೇ ಆರಂಭ ಮಾಡೋಣ. ಆ ಬಳಿಕ ಪ್ರಭುಪಾದರು ತಾವು ಭೇಟಿಯಾದ ಪ್ರತಿ ವ್ಯಕ್ತಿಗೆ, ಅದರಲ್ಲೂ ವಿಶೇಷವಾಗಿ ಗುರುದಾಸನಿಗೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸುವುದನ್ನು ಮುಂದುವರಿಸಿದರು. ಅವರು ಅವನಿಗೆ ಅನೇಕ ಪ್ರಶ್ನೆಗಳನ್ನು ಕೇಳಿದರು. ಅವನು ನೀಡಿದ ಉತ್ತರಗಳಿಂದ ಅವರಿಗೆ ತೃಪ್ತಿಯಾಗಲಿಲ್ಲ. ಖರ್ಚು ವೆಚ್ಚಗಳ ದಾಖಲೆಗಳನ್ನು ತರಲು ಅವನಿಗೆ ಹೇಳಿದರು. ಆ ಬಗ್ಗೆ ಇನ್ನಷ್ಟು ಅವನನ್ನು ಹಳಿದರು. ಜೈಪುರದ ಒಂದು ದುಬಾರಿಯ ಹೋಟೆಲಿನಲ್ಲಿ ಗುರುದಾಸನು ವಸತಿ ಹೂಡಿದ್ದನ್ನು ತೋರುವ ರಸೀದಿಯನ್ನು ಕಂಡು ಆ ಬಗ್ಗೆ ದೊಡ್ಡ ರದ್ದಾಂತ ಮಾಡಿದರು. ಗುರುದಾಸನು ಏಕಾಕಿಯಾದನು. ಪ್ರಭುಪಾದರ ಮಾತು ಮುಗಿದ ಮೇಲೆ ಅವನು ತನ್ನ ಕೊಠಡಿಗೆ ಹೋದನು. ಶ್ರೀಲ ಪ್ರಭುಪಾದರು ಕರೆದಾಗ ಮಾತ್ರ ಹೊರಬರುತ್ತಿದ್ದನು. ಬೃಂದಾವನ ದೇವಾಲಯದ ಅಧ್ಯಕ್ಷರುಗಳನ್ನು ಬದಲಾಯಿಸುವ ಬಗ್ಗೆ ಪ್ರಭುಪಾದರು ಮಾತನಾಡತೊಡಗಿದರು. ಅವರು ಹರಿಕೇಶನನ್ನು ಸೂಚಿಸಿದರು. ಮೇಲೆ ಮಾಡಿ ಮಾತಾಜಿ. ಪ್ರಭುಪಾದರ ಗುರುದಾಸ ಮತ್ತು ಅವನ ಹೆಂಡತಿ ಅತಿಥಿ ಗೃಹದ ಉಸ್ತುವಾರಿ ವಹಿಸಿಕೊಳ್ಳಬಹುದೆಂದು ಅವರು ಹೇಳಿದರು. ಅತಿಥಿ ಗೃಹದ ಬುನಾದಿಗಾಗಿ ಇನ್ನೂ ಹಲ್ಲ ತೋಡಿದರಷ್ಟೇ ಅವರು ಗುರುದಾಸನನ್ನು ಮತ್ತೆ ಕರೆದು ಬೃಂದಾವನದ ಅತಿಥಿ ಗೃಹವನ್ನು ಅವನು ನಿರ್ವಹಿಸುವ ಬಗ್ಗೆ ಅವನ ಅಭಿಪ್ರಾಯ ಕೇಳಿದರು. ನಿರ್ವಹಣೆಯ ಬಗ್ಗೆ ಕಲಿಯಲು ಅವನು ಬೃಂದಾವನದಲ್ಲಿದ್ದ ಜೈಪುರಿಯ ಅತಿಥಿ ಗೃಹಕ್ಕೆ ಹೋಗಿ ಬರಬಹುದೆಂದು ಅವರು ಸೂಚಿಸಿದರು. ಗುರುದಾಸನು ಹೇಳಿದನು, ಆದರೆ ಪ್ರಭುಪಾದರೆ ಜೈಪುರಿಯ ಅತಿಥಿ ಗೃಹದಲ್ಲಿ ತೀರಾ ಕಡಿಮೆ ಬಾಡಿಗೆಯನ್ನು ವಸೂಲಿ ಮಾಡುತ್ತಾರೆ. ಬಹುಶಃ ಅವರಿಗೆ ಸಹಾಯಧನ ಸಿಕ್ಕುತ್ತಿರಬಹುದು. ಪ್ರಭುಪಾದರು ಉತ್ತರಿಸಿದರು, ಈ ಜೈಪುರಿಯ ಎಂಬ ವ್ಯಕ್ತಿ ಒಬ್ಬ ಮಾರವಾಡಿ ವರ್ತಕ. ಅವನು ಅತಿಥಿ ಗೃಹದಿಂದ ಹಣ ಕಳೆದುಕೊಳ್ಳುತ್ತಿಲ್ಲ, ಲಾಭ ಗಳಿಸುತ್ತಿದ್ದಾನೆ. ಅದು ನಿರ್ವಹಣೆಯ ಕಲೆ. ಅದನ್ನೇ ನೀನಲ್ಲಿಗೆ ಹೋಗಿ ನೋಡಿ ಕಲಿಯಬೇಕಾದದ್ದು. ಆದರೆ ಭಾರತದಲ್ಲಿ ಜೀವನ ಮತ್ತು ನಿರ್ಮಾಣಗಳ ನಿರ್ವಹಣೆಯಲ್ಲಿ ಗುರುದಾಸನು ತುಂಬಾ ದಣಿದಿದ್ದನು. ಅವನ ಮಟ್ಟಿಗೆ ಪ್ರಭುಪಾದರ ಮೇಲ್ವಿಚಾರಣೆ ಮತ್ತು ವಿಮರ್ಶೆ ತುಂಬಾ ತೀವ್ರವಾಗಿದ್ದವು. ಪ್ರತಿಯೊಂದು ದುಸ್ತರವಾಗಿತ್ತು. ಆದ್ದರಿಂದ ಅವನು ಮತ್ತು ಅವನ ಹೆಂಡತಿ ಬೃಂದಾವನವನ್ನು ಬಿಟ್ಟು ಹೋಗುವ ಬಗ್ಗೆ ಯೋಚಿಸತೊಡಗಿದರು. ಪ್ರಭುಪಾದರು ಸುರಭಿಯನ್ನು ದಿನದಲ್ಲಿ ಹಲವು ಬಾರಿ ಕರೆಸಿಕೊಂಡು ಅವನ ಮೇಲೆ ಒತ್ತಡ ಹೇರುವುದನ್ನು ಮುಂದುವರಿಸಿದರು. ಅವರೆಂದರು, ದೇವತಾ ಮಂದಿರದ ಬಾಗಿಲುಗಳೇಕೆ ಇನ್ನೂ ಸಿದ್ಧವಾಗಿಲ್ಲ? ಹರೇ ಕೃಷ್ಣ. ಮೇಲೆ ಹರೇ ಮಾಡಿ ಕೃಷ್ಣ ಮಾತಾಡಿ. ಮಾತಾಜಿ, ಧನ್ಯವಾದಗಳು. ಕಾಂತಮಣಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ನಾನು ಪ್ರಯತ್ನಿಸುತ್ತಿದ್ದೇನೆ. ಶ್ರೀಲ ಪ್ರಭುಪಾದರೆ, ಸುರಭಿ ಉತ್ತರಿಸಿದನು. ಮಾಡಲು ಅನೇಕ ಕೆಲಸಗಳಿವೆ, ಚಿಂತಿಸಬೇಡ. ಪ್ರಭುಪಾದರೆಂದರು, ನೀನಿದನ್ನು ಮಾಡಬೇಕಷ್ಟೇ. ಈ ಕೂಲಿಗಾರರೆಲ್ಲ ನಿನ್ನನ್ನು ವಂಚಿಸುತ್ತಿದ್ದಾರೆ. ನೀನು ಮೋಸ ಹೋಗಬಾರದು. ಭಕ್ತರು ಕಷ್ಟಪಟ್ಟು ಹಣ ಸಂಗ್ರಹಿಸುತ್ತಿದ್ದಾರೆ. ಇದೆಲ್ಲ ಕೃಷ್ಣನ ಹಣ ಮತ್ತು ಕೃಷ್ಣನ ಯೋಜನೆಗಳಿಗಷ್ಟೇ ಅದು ಬಳಕೆಯಾಗಬೇಕು. ಆ ಹಣವನ್ನು ರಕ್ಷಿಸು. ಅದು ಅಪಾತ್ರರ ಕೈ ಸೇರದಂತೆ ಎಚ್ಚರ ವಹಿಸು. ನಮ್ಮ ಯೋಜನೆಗಳಿಂದ ಗುತ್ತಿಗೆದಾರರ ಶ್ರೀಮಂತರಾಗುವುದು ನನಗೆ ಇಷ್ಟವಿಲ್ಲ. ಆ ಕಟ್ಟಡಕ್ಕೆ ಅಮೃತ ಶಿಲೆ ಬಳಸಬೇಕು. ಆದರೆ ಅಮೃತ ಶಿಲೆ ಎಲ್ಲಿ ಸಿಕ್ಕುತ್ತೆ? ಸುರಭಿ ಕೇಳಿದನು. ನನ್ನನ್ನೇಕೆ ಈ ಪ್ರಶ್ನೆ ಕೇಳುತ್ತಿದ್ದೀಯ? ಪ್ರಭುಪಾದರು ಕಿರಿಚಿದರು. ಈ ವಿಚಾರದಲ್ಲಿ ತಜ್ಞನಾದವನು ನೀನು. ನನಗೆ ಗೊತ್ತಿಲ್ಲ, ನಿನ್ನ ಬುದ್ಧಿ ಉಪಯೋಗಿಸು. ಅಂತಿಮವಾಗಿ ತಮ್ಮ ಶಿಷ್ಯರ ಬಗ್ಗೆ ಪ್ರಭುಪಾದರ ಕೋಪವು
ಕೇವಲ ಸಾಂದರ್ಭಿಕವಾಗಿತ್ತು ಮತ್ತು ಶಿಷ್ಯರ ಮೂರ್ಖತನಕ್ಕೆ ಪ್ರತಿಕ್ರಿಯೆಯಾಗಿತ್ತು. ಹಾಗೆಯೇ ಶಿಷ್ಯರಿಗೆ ಕಲಿಸಲು ಮತ್ತು ಅವರನ್ನು ಪರೀಕ್ಷಿಸಲು ಅದೊಂದು ವಿಧಾನವೂ ಸಹ ಆಗಿತ್ತು. ಆದರೆ ಪ್ರಭುಪಾದರ ಆಂತರ್ಯದಲ್ಲಿ ವೃಂದಾವನದಲ್ಲಿನ ತಮ್ಮ ಭಕ್ತಿ ಸೇವೆಯು ಇನ್ನೂ ವ್ಯಕ್ತರೂಪಕ್ಕೆ ಬರಲಿಲ್ಲವಲ್ಲ ಎಂಬ ದಿವ್ಯ ಅಸಹನೆ ಮತ್ತು ನಿರಾಸೆಗಳಿದ್ದವು. ಕೃಷ್ಣ ಪ್ರಜ್ಞಾ ಆಂದೋಲನ ಮಹಿಮೆಯನ್ನು ಸಾರಲು ಮತ್ತು ಕೃಷ್ಣ ಪ್ರಜ್ಞೆಯನ್ನು ಜಗತ್ತಿನಾದ್ಯಂತ ಸ್ಥಾಪಿಸಲು ಅವರೊಂದು ಅದ್ಭುತವಾದ ದೇವಾಲಯವನ್ನು ಬಯಸಿದ್ದರು. ಅದು ತಮ್ಮ ಗುರುಗಳಿಗೆ ಅವರು ನೀಡ ಬಯಸಿದ್ದ ಕಾಣಿಕೆಯಾಗಿತ್ತು. ಜೊತೆಗೆ ಅವರು ಕೃಷ್ಣನಿಗೆ ಈ ಬಗ್ಗೆ ಮಾತು ಕೊಟ್ಟಿದ್ದರು, ಆದರೆ ಅದಿನ್ನೂ ಈಡೇರಿರಲಿಲ್ಲ. ತಮ್ಮ ಶಿಷ್ಯರ ಸೋಲಿನ ಹೊರೆ ಮತ್ತು ಯಾತನೆಯನ್ನು ಪ್ರಭುಪಾದರು ತಾವೇ ಭರಿಸಬೇಕಾಗಿತ್ತು. ಕೃಷ್ಣನ ಸೇವೆಗೆ ಅವರ ಶಿಷ್ಯರೇ ಅವರ ಉಪಕರಣಗಳಾಗಿದ್ದರು. ಆ ಉಪಕರಣಗಳು ಸಮರ್ಪಕವಾಗಿ ಕೆಲಸ ನಿರ್ವಹಿಸದೆ ಹೋದಾಗ ಅವರು ನೋವನ್ನು ಅನುಭವಿಸಿದರು. ಕೈಗಳು ಕಾಲುಗಳು ನಿಶ್ಚೇಷ್ಟಿತವಾದಾಗ ಇಡೀ ದೇಹವೇ ನರಳುವಂತೆ ಅವರ ಪರಿಸ್ಥಿತಿಯಾಗಿತ್ತು. ಅವರ ಶಿಷ್ಯರು ಅವರ ಅಭಿಲಾಷೆಗಳನ್ನು ಈಡೇರಿಸದೆ ಹೋದದ್ದು ಅವರಿಗಾದ ನಷ್ಟವಾಗಿತ್ತು. ಈ ರೀತಿಯಲ್ಲಿ ಜನ್ಮಾಷ್ಟಮಿಯ ದಿನ ಕೃಷ್ಣ ಬಲರಾಮ ಮಂದಿರವನ್ನು ಆರಂಭಿಸುವಲ್ಲಿ ತಮ್ಮ ಶಿಷ್ಯರು ವಿಫಲರಾದ ಬಗ್ಗೆ ಪ್ರಭುಪಾದರು ದಿವ್ಯ ಶೋಕವನ್ನು ಅನುಭವಿಸಿದರು. ಪ್ರಭುಪಾದರ ಕ್ಷೋಭೆಯು ವಾಗಿದ್ದಂತೆ ನಿಜವೂ ಆಗಿತ್ತು. ಅದು ಶಿಕ್ಷಣಕ್ಕಾಗಿ ಮಾಡಿದ ನಟನೆಯಷ್ಟೇ ಆಗಿರಲಿಲ್ಲ. ಹಾಗೆಯೇ ಭಕ್ತರು ತಮ್ಮ ಗುರುವನ್ನು ಸಲೀಸಾಗಿ ಮುದೆಗೊಳಿಸಲು ಸಾಧ್ಯವಿರಲಿಲ್ಲ. ಪ್ರಭುಪಾದರಿಗೆ ಸರಿಯಾದ ನೆರವು ನೀಡಲು ಶಿಷ್ಯರು ಅವರ ಅಲೌಕಿಕ ಮನಸ್ಥಿತಿಯನ್ನು ಅರಿತುಕೊಂಡು ಅದಕ್ಕೆ ತಕ್ಕಂತೆ ಸೇವೆ ಸಲ್ಲಿಸಬೇಕಾಗಿತ್ತು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ನಂದಾಗಿದೆ ಮಾತಾಜಿ, ಗೀತಾ ಎಮ್ಮ ಮೊನ್ನೆ ಆಗಿದೆ ಮಾತಾಜಿ, ಬರ್ದಿದ್ದೇನೆ. ಸರಿ ಸರಿ ಮಾತಾಜಿ. ಕರಿತೇನೆ ಆಯ್ತಾ. ಓಕೆ, ನೆಕ್ಸ್ಟ್ ಅನಂತ ಕುಲಕರ್ಣಿ ಪ್ರಭುಜಿ ಓದಿ. ಅದು ಹರೇ ಕೃಷ್ಣ. ತಮ್ಮ ಶಿಷ್ಯರು ಕಾರ್ಯಶೀಲವಾದ ಇಲ್ಲಿಗೆ ಸಲ್ಲುವಂತ ಸೇವೆಯನ್ನು ತೊಡಗಬೇಕೆಂದು ಪ್ರಭುಪಾದರು ಬಯಸಿದರು. ಅವರಿಗೆ ಬೇಕಾದದ್ದು ಜೀವನಾತ್ಮಕ ಸೇವೆಯಲ್ಲ, ಶ್ರಮದ ಸೇವೆ, ಭಕ್ತಿ ಸೇವೆಯ ಗತಿಶೀಲವಾಗಿರಬೇಕು. ತಮ್ಮ ಗುರು ಮಹಾರಾಜರಿಗೆ ತಾವು ಸೇವೆ ಸಲ್ಲಿಸಲು ತಮ್ಮ ಶಿಷ್ಯರು ತಮ್ಮ ಯೋಜನೆಗಳಲ್ಲಿ ತಮಗೆ ನೆರವಾಗಬೇಕೆಂದು ಪ್ರಭುಪಾದರು ಬಯಸಿದರು. ಈ ಯೋಜನೆಗಳು ಯಶಸ್ವಿಯಾದರೆ ಅವು ಜಗತ್ತನ್ನು ದುಃಖದಿಂದ ಪಾರು ಮಾಡಲು ಶಕ್ತವಾದವು. ಕಾಂಕ್ರೀಟ್ ಅನ್ನು ಪಡೆಯುವುದು ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಸುರಭಿ, ಗುಣಾರ್ಣವ, ತೇಜಸ್ಸು ಮತ್ತು ಇತರ ಸಿಮೆಂಟ್ ಪಡೆಯುವುದು ಹೇಗೆ ಎಂಬ ಸ್ವಲ್ಪ ಹೇಗೆ ಎಂಬ ಬಗ್ಗೆ ಪ್ರಯತ್ನದಲ್ಲಿ ಸದಾ ತೊಡಗಿದ್ದರು. ಆದರೆ ಇಡೀ ಭಾರತದಲ್ಲಿ ಸಿಮೆಂಟ್ ಅಲಭ್ಯವಾಗಿರುವಂತೆ ತೋರುತ್ತಿತ್ತು. ತಿಂಗಳನ್ನುಗಟ್ಟಲೆ ಅವರು ಸರ್ಕಾರಿ ಅನುಮತಿಗಾಗಿ ಕಾದರು. ದೇವಾಲಯದ ಆರಂಭಕ್ಕೆಂದು ಪ್ರಭುಪಾದರು ಬಂದ ದಿನದಿಂದಲೂ ಭಕ್ತರು ಪ್ರತಿದಿನ ಬಸ್ಸು ಅಥವಾ ರಿಕ್ಷಾಗಳನ್ನು ಮಥುರಾಕ್ಕೆ ಹೋಗಿ ಸಿಮೆಂಟ್ ಏನಾದರೂ ಕೆಲವೇ ಮೂಟೆಗಳಷ್ಟು ಲಭ್ಯವಿದೆಯೋ ಎಂದು ಹುಡುಕಾಡುತ್ತಿದ್ದರು. ಕೆಲವು ಸಲ ಅವರಿಗೆ ಮೋಸವಾಗುತ್ತಿತ್ತು. ಒಮ್ಮೆ ಇತರ ವಸ್ತುಗಳೊಂದಿಗೆ 20 ಮೂಟೆ ಸಿಮೆಂಟ್ ಬಂದಿತ್ತು. ಅದನ್ನು ಉಪಯೋಗಿಸಿ ಒಂದು ಕಂಬವನ್ನು ಕಟ್ಟಲಾಯಿತು. ಆದರೆ 4 ದಿನಗಳಾದರೂ ಅದು ಗಟ್ಟಿಯಾಗಲಿಲ್ಲ ಮತ್ತು ಕೊನೆಗೆ ಉದುರು ಬಿದ್ದಿತು. ಕೊನೆಗೊಮ್ಮೆ ನಿರ್ಮಾಣ ಪೂರೈಸಲು ಸಾಕಾಗದಷ್ಟು ಸಿಮೆಂಟು ಬಂದಾಗ ಅದು ಶೀಲ ಪ್ರಭುಪಾದರು ಉಪಸ್ಥಿತಿಯಿಂದಲೇ ಸಾಧ್ಯವಾಯಿತು ಎಂದು ಭಕ್ತರು ನಂಬಿದರು. ಸಿಮೆಂಟ್ ಮೂಟೆಗಳು ಬಂದಾಗ ಒಂದೊಂದನ್ನು ಎಣಿಸಲು ಪ್ರಭುಪಾದರು ಗುಣಾರ್ಣವನಿಗೆ ಹೇಳಿದರು. ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 9 ತನಕ ಟ್ರಕ್ಕುಗಳನ್ನು ಸಿಮೆಂಟ್ ಚೀಲಗಳನ್ನು ಬರುತ್ತಿದ್ದವು. ಭಾರವಾದ ಚೀಲಗಳನ್ನು ದಾಸ್ತಾನು ಮಳಿಗೆಗೆ ಟ್ರಕ್ಕಿನಿಂದ ಸಾಗಿಸಲು ಪ್ರತಿ ಟನ್ನಿನೊಂದಿಗೆ 4 ಜನ ಕೂಲಿಗಳು ಬರುತ್ತಿದ್ದರು. ಗುಣಾರ್ಣವನ್ನು ಕಾಗದ ಮತ್ತು ಲೇಖನಿ ಹಿಡಿದುಕೊಂಡು ಪ್ರತಿ ಚೀಲದ ಲೆಕ್ಕ ಬರೆದುಕೊಳ್ಳಲು ದಿನವಿಡೀ ಹೊರಗೆ ನಿಂತಿರುತ್ತಿದ್ದನು. ಶೀಲ ಪ್ರಭುಪಾದರು ಹಲವು ಬಾರಿ ಮನೆಯಿಂದ ಹೊರಬಂದು ಗಂಭೀರದನಾಗಿ ಇದನ್ನು ಗಮನಿಸುತ್ತಿದ್ದರು. ಸಂಜೆ ಅಂದಿನ ಕೆಲಸ ಮುಗಿದ ಮೇಲೆ ಪ್ರಭುಪಾದರು ಗುಣಾರ್ಣವನ್ನು ಒಳಗೆ ಕರೆದು ಹೇಳಿದರು, ಎಷ್ಟು ಮೂಟೆ ಬಂತು? ಗುಣಾರ್ಣವನು
ಸರಿಯಾದ ಲೆಕ್ಕ ಕೊಟ್ಟನು. ದಾಸ್ತಾನು ಮಳಿಗೆಗೆ ಬೀಗ ಹಾಕಿದ್ದಾಯಿತೆ. ಪ್ರಭುಪಾದರು ಕೇಳಿದರು. ಆಯಿತು ಶೀಲ ಪ್ರಭುಪಾದರು ಸಿಮೆಂಟ್ ಬಂದ ಬಗ್ಗೆ ಬಂಗಾರ ಬಂದಿದ್ದೇನು ಎಂಬಂತೆ ಮಾತನಾಡಿದರು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಲಕ್ಷ್ಮೀ PM ಮಾತಾಜಿ ಓದಿ. ಮಾತಾಜಿ ಓದ್ತೀನಿ. ಪ್ರಭುಪಾದರಿಗೆ ಅಲ್ಲಿಂದ ಅಲ್ವಾ ಮಾತಾಡಿ? ಹೌದು, ಆಗಸ್ಟ್ 12 ಪ್ರಭುಪಾದರು. ಆಗಸ್ಟ್ 12 ಪ್ರಭುಪಾದರಿಗೆ ಯಾಕೋ ತುಂಬಾ ನಿಶಕ್ತಿ ಅನ್ನಿಸಿತು. ಅದು ಅವರ ಜನ್ಮದಿನದ ಮಧ್ಯಾಹ್ನವಾಗಿತ್ತು. ತಮ್ಮ ಮನೆಯ ಮುಖ್ಯ ಕೋಣೆಯಲ್ಲಿ ತಮ್ಮ ಎಳಿಮೇಜಿನ ಹಿಂದೆ ಅವರು ಕುಳಿತಿದ್ದರು. ಅವರು ತಮ್ಮ ಆಸನದ ಮೇಲೆ ಮಲಗಿ ಹೊರಗುದಿಂಬಿನ ಮೇಲೆ ತಲೆ ಇಟ್ಟರು. ಮಾರನೆಯ ದಿನ ಅವರಿಗೆ ಎಷ್ಟು ನಿಶಕ್ತಿ ಆಯಿತೆಂದರೆ ನಿಲ್ಲಲು ನಡೆಯಲು ಅವರಿಗೆ ಸಾಧ್ಯವಾಗಲಿಲ್ಲ. ಅವರಿಗೆ ಹಸಿವಾಗಲಿಲ್ಲ. 104 ಡಿಗ್ರಿಯ ಜ್ವರ ಬಾಧಿಸತೊಡಗಿತ್ತು. ಸ್ಥಳೀಯ ವೈದ್ಯನೊಬ್ಬನು ಬಂದು ಅವರನ್ನು ಪರೀಕ್ಷಿಸಿ ಇದು ಮಲೇರಿಯಾ ಜ್ವರವೆಂದು ನಿರ್ಣಯಿಸಿದನು. ಅವನು ಔಷಧಿ ಬರೆದುಕೊಟ್ಟನು. ಪ್ರಭುಪಾದರು ಅದನ್ನು 1-2 ಬಾರಿ ತೆಗೆದುಕೊಂಡು ಅನಂತರ ಅದನ್ನು ನಿರಾಕರಿಸಿದರು. ಇನ್ನೊಬ್ಬ ವೈದ್ಯನು ಬಂದು ಇನ್ನೇನು ಔಷಧಿಯನ್ನು ಬರೆದುಕೊಟ್ಟನು. ಪ್ರಭುಪಾದರು ಹೇಳಿದರು, ಇನ್ನು ವೈದ್ಯರನ್ನು ಕರೆತರಬೇಡಿ, ಯಾವ ವೈದ್ಯನು ನನ್ನನ್ನು ಗುಣಪಡಿಸಲಾರ. ಅದು ಆಗಸ್ಟ್ ತಿಂಗಳಿಗೆ ಮುಂಗಾರು ಕಾಲವಾಗಿತ್ತು. ಅನೇಕ ಭಕ್ತರು ಕಾಯಿಲೆ ಬಿದ್ದರು. ಪ್ರಭುಪಾದರ ಖಾಸಗಿ ಸೇವಕನಾಗಿ ತನ್ನ ವೃತ್ತಿಗೆ ಇತ್ತೀಚೆಗೆ ಹಿಂದಿರುಗಿದ್ದ ಶ್ರುತಿಕೀರ್ತಿಯು ಮಲೇರಿಯಾ ಜ್ವರದಿಂದ ಹಾಸಿಗೆ ಹಿಡಿದನು. ದೇವಾಲಯದ ಆರಂಭೋತ್ಸವಕ್ಕೆಂದು ವೃಂದಾವನಕ್ಕೆ ಬಂದಿದ್ದ ಕುಲಾದ್ರಿಯು ಆ ಜವಾಬ್ದಾರಿಯನ್ನು ವಹಿಸಿಕೊಂಡನು. ಅನಂತರ ಕುಲಾದ್ರಿಗೂ ಮಲೇರಿಯಾ ಬಡಿಯಿತು. ಇತರ ಭಕ್ತರು ಮಲೇರಿಯಾ, ಕಾಮಾಲೆ, ಅತಿಭೇದಿ ಇತ್ಯಾದಿ ಜೀರ್ಣಾಂಗಗಳ ವಿವಿಧ ಸಮಸ್ಯೆಗಳಿಗೆ ಈಡಾದರು. ಸೆಕೆ ಮತ್ತು ತೇವಾಂಶದಿಂದ ಕೂಡಿದ ಮೋಡ ಕವಿದ ವಾತಾವರಣವಿತ್ತು. ಸಾವಿರಾರು ಬಗೆಯ ಕೀಟಗಳು ಕಾಣಿಸಿಕೊಂಡವು. ದಿನಗಟ್ಟಲೆ ದಟ್ಟವಾದ ಮೋಡಗಳು ಕವಿದಿದ್ದು ಉಷ್ಣಾಂಶ 90 ಡಿಗ್ರಿಗೆ ಏರುತ್ತಿತ್ತು. ಅನಂತರ ಸೂರ್ಯನು ಹೊರಬಂದು ಅಸಹನೀಯ ಬಿಸಿಲಿನೊಂದಿಗೆ ಮೋಡಗಳನ್ನು ಅವಿಗೂಡಿಸುತ್ತಿದ್ದನು. ಕರೆಕ್ಟ್ ಮಾತಾಡಿ, ಅವಿಗೂಡಿಸುತ್ತಿದ್ದನು. ಅದು ಪ್ರಿಂಟ್ ಸ್ವಲ್ಪ ಗೂಡಿ ಬಿಡುತ್ತಿದ್ದನು. ಅದು ವೃಂದಾವನದ ಅತ್ಯಂತ ಅನಾರೋಗ್ಯಕರ ಕಾಲವಾಗಿತ್ತು. ಪ್ರಭುಪಾದರ ದೇಹಸ್ಥಿತಿ ಕೆಟ್ಟಂತೆಲ್ಲ ಭಕ್ತರ ಮುಖಗಳು ಕಾಂತಿಹೀನವಾದವು ಮತ್ತು ತಮ್ಮ ಗುರುವಿನ ಪ್ರಾಣದ ಬಗ್ಗೆ ಅವರಿಗೆ ಹೆದರಿಕೆಯೂ ಸಹ ಶುರುವಾಯಿತು. ಅವರ ಮನೆಯ ಮೊಗಸಾಲೆ ಕೊಂಚ ತಂಪಾಗಿದ್ದುದರಿಂದ ಭಕ್ತರು ಪ್ರಭುಪಾದರ ಹಾಸಿಗೆಯನ್ನು ಅಲ್ಲಿಗೆ ತಂದು ಹಾಸಿದರು. ಅವರ ಸೇವಕರು ಅವರಿಗೆ ಮಾಲೀಸು ಮಾಡುತ್ತಿದ್ದರು ಅಥವಾ ಗಾಳಿ ಹಾಕುತ್ತಿದ್ದರು. ದಿನಗಳು ಉರುಳಿದವು. ಆದರೆ ಪ್ರಭುಪಾದರು ಕೆಲವು ದ್ರಾಕ್ಷಿ ಹಣ್ಣುಗಳು ಮತ್ತು ಕಿತ್ತಳೆ ತೊಳೆಗಳ ಹೊರತಾಗಿ ಬೇರೆ ಯಾವ ಆಹಾರವನ್ನೇ ತೆಗೆದುಕೊಳ್ಳುತ್ತಿರಲಿಲ್ಲ. ಈ ರೀತಿ ನಿರಶನ ವ್ರತದಿಂದಲೇ ತಮ್ಮ ತಂದೆ ದೇಹತ್ಯಾಗ ಮಾಡಿದ್ದರೆಂದು ಪ್ರಭುಪಾದರು ಹೇಳಿದರು. ಇಂತಹ ಮಾತುಗಳಿಂದ ಶಿಷ್ಯರ ಹೆದರಿಕೆ ಇನ್ನಷ್ಟು ಹೆಚ್ಚಿತು. ಪ್ರಭುಪಾದರಿಗೆ ಗುಣವಾಗಲೆಂದು ಪ್ರಾರ್ಥಿಸಲು ಅವರು ಗೋಸ್ವಾಮಿಗಳ ಸಮಾಧಿಗೆ ಭೇಟಿ ನೀಡತೊಡಗಿದರು. ಓದ್ಲ ಮಾತಾಜಿ ಮುಂದಕ್ಕೆ. ಒಂದು ಸಂಜೆ ಹರಿಕೇಶನು ಪ್ರಭುಪಾದರ ಕೋಣೆಯ ಬಳಿ ರಾತ್ರಿಯೆಲ್ಲ ಉಳಿದಿದ್ದು ಹರೇ ಕೃಷ್ಣ ಮಂತ್ರವನ್ನು ಮೆಲ್ಲಗೆ ಕೀರ್ತಿಸುತ್ತಿದ್ದನು. ಪ್ರಭುಪಾದರಿಗೆ ಅದು ಇಷ್ಟವಾಯಿತು. ಅವರೆಂದರು, ನಮಗೆ ನಿಜಕ್ಕೂ ಜೀವ ನೀಡುವುದು ಈ ಕೀರ್ತನೆಯೊಂದೇ. ಅಲ್ಲಿಂದಾಚೆಗೆ ಭಕ್ತರು ಸರದಿಯ ಪ್ರಕಾರ ಪ್ರಭುಪಾದರ ಕೋಣೆಯ ಬಳಿ ನಿರಂತರ ಕೀರ್ತನೆ ನಡೆಸಿದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಲತಾ ಪೂಜಾರಿ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಇಸ್ಕಾನ್ ಮುಖಂಡರ ಪಾಪಗಳೇ ತಮ್ಮ ಅನಾರೋಗ್ಯಕ್ಕೆ ಕಾರಣವೆಂದು ಪ್ರಭುಪಾದರು ವಿವರಿಸಿದರು. 80% ಶಿಷ್ಯರು ನಿಯಮ ನಿಬಂಧನೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಿಲ್ಲ ಮತ್ತು ವೃಂದಾವನದಲ್ಲಿದ್ದು ಸಹ ಭಕ್ತರು ಕ್ರಮಬದ್ಧವಾಗಿ ಬೆಳಿಗ್ಗೆ 4 ಗಂಟೆಗೆ ಏಳುತ್ತಿಲ್ಲವೆಂದು ಅವರು ಆಪಾದಿಸಿದರು. ಪ್ರಭುಪಾದರು ಈಚೆಗೆ ಮಾತನಾಡುತ್ತಿದ್ದುದೇ ವಿರಳ. ಹೀಗೊಮ್ಮೆ ಸಂಕ್ಷಿಪ್ತವಾಗಿ ಮಾತನಾಡಿದಾಗ ತಮ್ಮ ಅನಾರೋಗ್ಯಕ್ಕೆ ಕಾರಣವನ್ನು ಸೂಚಿಸಿದ್ದರು. ಇದರಿಂದ ಶಿಷ್ಯರು ಜರ್ಜಿತರಾದರು. ಅಪರಾಧಿ ಯಾರೆಂಬ ಬಗ್ಗೆ ಪ್ರತಿ ಶಿಷ್ಯನು ತನ್ನನ್ನು ತಾನೇ
ಕೇಳಿಕೊಳ್ಳಬೇಕಾಯಿತು. ಈ ಅಪರಾಧಿ ಮನೋಭಾವ ಕಾರಣವಾಗಿ ಬೃಂದಾವನದ ಎಲ್ಲ ಶಿಷ್ಯರು ಕೂಡಲೇ ನಿಯಮ ನಿಬಂಧನೆಗಳಿಗೆ ತೀವ್ರ ಗಮನ ನೀಡತೊಡಗಿದರು. ಬೆಳಗಿನ ಭಾಗವತದ ತರಗತಿಯಲ್ಲಿ ಕ್ರಮಬದ್ಧವಾಗಿ ಪ್ರವಚನ ನೀಡುತ್ತಿದ್ದ ಭಕ್ತರು ಶೀಲ ಪ್ರಭುಪಾದರು ತಮ್ಮ ಪುಸ್ತಕಗಳಲ್ಲಿ ವಿವರಿಸಿರುವ ವಿಷಯವೊಂದರ ಬಗ್ಗೆ ಚರ್ಚಿಸಿದರು. ದೀಕ್ಷೆಯ ಕಾಲದಲ್ಲಿ ಕೃಷ್ಣನು ದೀಕ್ಷೆ ಪಡೆದವನ ಪೂರ್ವಾರ್ಜಿತ ಪಾಪಕರ್ಮಗಳ ಫಲದಿಂದ ಅವನನ್ನು ಮುಕ್ತನಾಗಿಸುತ್ತಾನೆ. ಗುರುವು ಕೃಷ್ಣನ ಪ್ರತಿನಿಧಿಯಾದುದರಿಂದ ಶಿಷ್ಯನ ಕರ್ಮಗಳನ್ನು ನೀಗಿಸುವುದರಲ್ಲಿ ತಾನು ಪಾತ್ರ ವಹಿಸುತ್ತಾನೆ. ಕೃಷ್ಣನು ಅಪರಿಮಿತನಾದುದರಿಂದ ಇಂತಹ ಕರ್ಮಗಳು ಅವನ ಮೇಲೆ ಪರಿಣಾಮ ಬೀರುವುದಿಲ್ಲ. ಆದರೆ ಗುರುವು ಪರಿಪೂರ್ಣ ಪರಿಶುದ್ಧನಾದರೂ ಪರಿಮಿತನಾದುದರಿಂದ ತನ್ನ ಶಿಷ್ಯನ ಪಾಪಗಳ ಪ್ರತಿಕ್ರಿಯೆಗಳಿಗೆ ಭಾಗಶಃ ಈಡಾಗುತ್ತಾನೆ ಮತ್ತು ಕೆಲವೊಮ್ಮೆ ಅನಾರೋಗ್ಯ ಪೀಡಿತನಾಗುತ್ತಾನೆ. ಗುರುವು ಹೆಚ್ಚು ಮಂದಿ ಶಿಷ್ಯರನ್ನು ಸ್ವೀಕರಿಸಬಾರದು, ಯಾಕಂದರೆ ಅತಿಯಾದ ಕರ್ಮಭಾರದ ಅಪಾಯವನ್ನು ಅವನು ಹೊರಬೇಕಾಗುತ್ತದೆ ಎಂದು ಜೀವ ಗೋಸ್ವಾಮಿ ಎಚ್ಚರಿಕೆ ನೀಡಿದ್ದಾರೆ. ಶಿಷ್ಯನ ಜನ್ಮಾಂತರಗಳ ಕರ್ಮಗಳನ್ನಷ್ಟೇ ಅಲ್ಲದೆ ಅವನು ದೀಕ್ಷೆ ಪಡೆದ ಬಳಿಕ ಮಾಡಬಹುದಾದ ಪಾಪಗಳನ್ನು ಸಹ ಗುರುವು ಬೆರೆಸಬೇಕಾಗುತ್ತದೆ. ಇದರಿಂದ ಕೆಲವೊಮ್ಮೆ ಅವನು ರೋಗಗ್ರಸ್ತನಾಗಬಹುದು. ಪ್ರಭುಪಾದರು ಹೇಳಿದರು, ಇಷ್ಟೊಂದು ಮಂದಿ ಶಿಷ್ಯರನ್ನು ಸ್ವೀಕರಿಸಿದ್ದೇ ನಾನು ಮಾಡಿದ ತಪ್ಪು ಕೆಲಸ. ಆದರೆ ಕೃಷ್ಣ ಪ್ರಜ್ಞೆ ಆಂದೋಲನವನ್ನು ಪ್ರಸಾರ ಮಾಡಲು ಇಲ್ಲದೆ ಬೇರೆ ದಾರಿ ಇರಲಿಲ್ಲ. ತಮ್ಮ ಪಾಪಕೃತ್ಯಗಳಿಂದ ತಮ್ಮ ಗುರು ಸಂಕಟಕ್ಕೀಡಾಗಿದ್ದಾರೆ ಎಂಬುದು ಶಿಷ್ಯರಿಗೆ ತಿಳಿಯಲಿಲ್ಲ. ಅವರು ತಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳಲಿ ಎಂಬ ಉದ್ದೇಶದಿಂದಲೂ ಕೆಲವೊಮ್ಮೆ ಗುರುವು ಸಂಕಟಕ್ಕೀಡಾಗುತ್ತಾನೆ. ಮೊಟ್ಟ ಮೊದಲ ಬಾರಿಗೆ ಪ್ರಭುಪಾದರು ತಮ್ಮ ಕಾಯಿಲೆಗೆ ತಮ್ಮ ಶಿಷ್ಯರನ್ನೇ ನಿರ್ದಿಷ್ಟವಾಗಿ ಜವಾಬ್ದಾರರನ್ನಾಗಿ ಮಾಡಿದರು. ತಮ್ಮ ಗುರುಗಳ ಅತ್ಯಂತ ಪ್ರಾಥಮಿಕ ನಿರ್ದೇಶನಗಳನ್ನು ಸಹ ಉಪೇಕ್ಷಿಸಿ ಶಿಷ್ಯರು ಅವರನ್ನು ಅತ್ಯಂತ ವ್ಯಾಕುಲತೆಗೆ ಗುರಿ ಮಾಡಿದ್ದರು. ತಮ್ಮ ಗುರುಗಳು ಒಬ್ಬ ಸಾಧಾರಣ ಮಲೇರಿಯಾ ರೋಗಿಯಿಲ್ಲವೆಂದು ಶಿಷ್ಯರಿಗೆ ಅರಿವಾಯಿತು. ತಾವು ತಮ್ಮ ತಪ್ಪುಗಳನ್ನು ತಿದ್ದಿಕೊಂಡು ಕೃಷ್ಣನಿಗೆ ಪ್ರಾರ್ಥಿಸಿದರೆ ತಮ್ಮ ಗುರುಗಳು ಗುಣಮುಖರಾಗುತ್ತಾರೆ ಎಂದು ಅವರಿಗೆ ಅರ್ಥವಾಯಿತು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. PS ಜಯಶ್ರೀ ಮಾತಾಜಿ ಓದಿ. ಓದ್ತೀನಿ ಮಾತಾಜಿ. ಹರೇ ಕೃಷ್ಣ. ಪ್ರಭುಪಾದರ ದೇಹ ಸ್ಥಿತಿ ವಿಷಮಗೊಂಡುತ್ತಿತ್ತು. ಅವರಾಡಿದ ಮಾತುಗಳು ಎಲ್ಲರಿಗೂ ತಲುಪಬೇಕಾಗಿದ್ದವು. ಆದ್ದರಿಂದ ಅವರ ಕಾರ್ಯದರ್ಶಿಯಾದ ಬ್ರಹ್ಮಾನಂದ ಸ್ವಾಮಿಯು ಜಗತ್ತಿನ ಎಲ್ಲಾ ಇಸ್ಕಾನ್ ಕೇಂದ್ರಗಳಿಗೂ ಸುದ್ದಿ ಮುಟ್ಟಿಸಲು ತೀರ್ಮಾನಿಸಿದರು. ವೃಂದಾವನದಲ್ಲಿ ಹಗಲಿರಳು ಎಡಬಿಡದೆ ನಡೆಯುತ್ತಿದ್ದ ಕೀರ್ತನೆಯಿಂದ ಪ್ರಭುಪಾದರಿಗೆ ಸಂತೋಷವಾಗಿತ್ತು. ಆದ್ದರಿಂದ ಇದನ್ನು ಜಗತ್ತಿನಾದ್ಯಂತ ಎಲ್ಲಾ ಇಸ್ಕಾನ್ ದೇವಾಲಯಗಳಲ್ಲೂ ಆರಂಭಿಸಬಹುದೆಂದು ಅವರು ಭಾವಿಸಿದರು. ತಂತಿ ಸಂದೇಶಗಳನ್ನು ಕಳಿಸಲಾಯಿತು. ಪ್ರಭುಪಾದರ ಆರೋಗ್ಯಕ್ಕಾಗಿ ಕೃಷ್ಣನಲ್ಲಿ ಪ್ರಾರ್ಥನೆ ಸಲ್ಲಿಸಿ ಎಲ್ಲಾ ದೇವಾಲಯಗಳಲ್ಲೂ ನಿರಂತರ ಕೀರ್ತನೆ ನಡೆಯಬೇಕೆಂದು ತಿಳಿಸಲಾಯಿತು. 1967ರಲ್ಲಿ ಪ್ರಭುಪಾದರಿಗೆ ಹೃದಯಾಘಾತವಾದಾಗ ಅವರು ಗುಣಮುಖರಾಗರೆಂದು ಪ್ರಾರ್ಥಿಸುತ್ತಾ ಕೆಲವು ಹಿರಿಯ ಶಿಷ್ಯರು ಈ ರಾತ್ರಿ ಇಡೀ ನಡೆಸಿದ್ದ ಕೀರ್ತನೆಯನ್ನು ಇಂದು ನೆನಪಿಗೆ ತಂದಿತು. ಆಗ ಪ್ರಭುಪಾದರು ಶಿಷ್ಯರಿಗೆ ನರಸಿಂಹ ಸ್ತೋತ್ರವನ್ನು ಹೇಳಿಕೊಟ್ಟು ನಮ್ಮ ಗುರುಗಳ ಆ ಕಾರ್ಯಕ್ರಮ ಪೂರ್ಣಗೊಂಡಿಲ್ಲ, ಅವರನ್ನು ರಕ್ಷಿಸು ಎಂದು ಪ್ರಾರ್ಥಿಸಲು ಹೇಳಿದ್ದರು. ತಮ್ಮ ಭಕ್ತರ ಪ್ರಾಮಾಣಿಕ ಪ್ರಾರ್ಥನೆಗಳ ಕಾರಣವಾಗಿ ಕೃಷ್ಣನು ತಮ್ಮ ಪ್ರಾಣವನ್ನು ರಕ್ಷಿಸಿದನೆಂದು ಅವರು ಹೇಳಿದ್ದರು. ಈಗ 1967ರಲ್ಲಿ ಇದ್ದಕ್ಕಿದ್ದಂತೆ ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರಿದ್ದರು ಮತ್ತು ಅವರೆಲ್ಲರೂ ಪ್ರಭುಪಾದರು ಚೇತರಿಕೆಗಾಗಿ ಪ್ರಾರ್ಥಿಸುತ್ತಿದ್ದರು. ಹಾಗೆಯೇ ತಮ್ಮ ದುರ್ನಡತೆಯಿಂದ ಪ್ರಭುಪಾದರಿಗೆ ನೋವುಂಟು ಮಾಡುವ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿದ್ದರು. ನನ್ನ ಶಿಷ್ಯ ಮುಖಂಡರಲ್ಲಿ 80% ಜನ ನೀತಿ ನಿಯಮಗಳು ಪಾಲಿಸುತ್ತಿಲ್ಲ. ಆದ್ದರಿಂದಲೇ ನನಗೆ ನರಳಾಟ ಎಂಬ ಪ್ರಭುಪಾದರ ಸಂದೇಶವು ತೀರಾ ಗುರುತರವಾಗಿದ್ದರಿಂದ ಅದನ್ನ ತಂತಿ ಸಮಾಚಾರದಲ್ಲಿ ಸೇರಿಸಿರಲಿಲ್ಲ.
ಪ್ರಭುಪಾದರು ಒಂದು ಉತ್ಸಾಹಕ್ಕೆಂದು ಬೃಂದಾವನಕ್ಕೆ ಬಂದಿದ್ದರು. ಆದರೆ ಆ ಉತ್ಸವ ನಡೆದಿರ್ಲಿಲ್ಲ. ಈಗ ಅವರು ಅತ್ಯಂತ ಅಸ್ವಸ್ಥರಾಗಿದ್ದರು. ಅವರ ಸೇವಕರು ಅವರನ್ನು ಸ್ನಾನಗೃಹಕ್ಕೆ ತನ್ನ ತೋಳುಗಳಲ್ಲಿ ಹೊತ್ತೊಯ್ಯಬೇಕಾಗಿತ್ತು. ಇತರ ಭಕ್ತರು ಸಹ ಅವರಿಗೆ ಮಾಲಿಸು ಮತ್ತಿತರ ಸೇವೆಗಳನ್ನು ನಿಷ್ಠೆಯಿಂದ ಮಾಡುತ್ತಿದ್ದರು. ಸದಾ ಕಾಲ ಅವರಿಗಾಗಿ ಕೀರ್ತನೆ ನಡೆಯುತ್ತಿತ್ತು. ಈ ನಡುವೆ ಅವರು ಗುಣಮುಖರಾಗಿ ಮತ್ತೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಲು ಕೇವಲ ಕೃಷ್ಣನನ್ನೇ ಅವಲಂಬಿಸಿದ್ದರು. ತಮ್ಮ ಸ್ಥಿತಿಯು ಕೃಷ್ಣನ ಕೃಪೆಯಿಂದ ತಿಳಿದು ಪ್ರಭುಪಾದರು ಅದನ್ನು ಸಹಿಸಿಕೊಂಡಿದ್ದಾಗ ಹಠಾತ್ತನೆ ಅವರಿಗೊಂದು ಸಂದೇಶ ಬಂದಿತು. ಉತ್ತರ ಪ್ರದೇಶದ ರಾಜ್ಯಪಾಲರ ಅವರು ಭೇಟಿಗೆಂದು ಆಗಮಿಸುತ್ತಿದ್ದರು. ಅಕ್ಸರ್ ಅಲಿ ಖಾನ್ ಎಂಬ ಹೆಸರಿನ ಮುಖ್ಯಸ್ಥರಾದ ಆ ರಾಜ್ಯಪಾಲರು ಮುಸಲ್ಮಾನರಾದ ಆ ರಾಜ್ಯಪಾಲರು ಆ ಪ್ರದೇಶದಲ್ಲಿ ಪ್ರವಾಸ ಮಾಡುತ್ತಿದ್ದರು. ಪ್ರಭುಪಾದರು ಹಾಗೂ ರಾಜ್ಯಪಾಲರ ಉಭಯ ಮಿತ್ರರಾದ ಸೇಠ್ ಬಿಷನ್ಚಂದ್ ಅವರು ದೇವಾಲಯಕ್ಕೆ ರಾಜ್ಯಪಾಲರ ಭೇಟಿಯನ್ನು ಏರ್ಪಾಟು ಮಾಡಿದ್ದರು. ಮಂತಾಜಿ ಕಾಣಿಸ್ತಿಲ್ಲ, ಸ್ವಲ್ಪ ಕಡೆ ಪಕ್ಷ ಕಬ್ಬಿಣ ಮತ್ತು ಸಿಮೆಂಟಿಗಾಗಿ ಸರ್ಕಾರದ ಅನುಮತಿ ಪಡೆಯುವಂತಹ ವಿಚಾರಗಳಲ್ಲಾದರೂ ರಾಜ್ಯಪಾಲರು ಭಕ್ತರಿಗೆ ನೆರವಾಗಲು ಒಪ್ಪಬಹುದೆಂದು ಪ್ರಭುಪಾದರು ಭಾವಿಸಿದ್ದರು. ಆದ್ದರಿಂದ ತಮ್ಮ ಆರೋಗ್ಯವನ್ನು ಸಹ ನಿರ್ಲಕ್ಷಿಸಿ ಅವರು ರಾಜ್ಯಪಾಲರ ಸ್ವಾಗತಕ್ಕಾಗಿ ಅಂಗಳದಲ್ಲಿ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಲು ಭಕ್ತರನ್ನು ಒತ್ತಾಯಿಸಿದ್ದರು. ತಾವು ಸ್ವತಃ ಹೋಗಿ ರಾಜ್ಯಪಾಲರನ್ನು ಎದುರುಗೊಳ್ಳುವುದಾಗಿ ಅವರು ಹೇಳಿದ್ದರು. ಅಂಗಾತ ಮಲಗಿ ಕ್ಷೀಣ ಸ್ವರದಲ್ಲಿ ಮಾತನಾಡುತ್ತಿದ್ದ ಅವರು ಔತಣವನ್ನು ಏರ್ಪಡಿಸಬೇಕೆಂದು ಅಂಗಳದಲ್ಲಿ ಮೇಜು ಕುರ್ಚಿಗಳಿಗಾಗಿ ವ್ಯವಸ್ಥೆ ಮಾಡಬೇಕೆಂದು ಆಜ್ಞಾಪಿಸಿದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಉಮಾದೇವಿ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ, ಓದ್ತೀನಿ ಮಾತಾಜಿ. ತಾವೇ ಎಲ್ಲಾ ವ್ಯವಸ್ಥೆಗಳನ್ನು ಮಾಡುತ್ತೇವೆ ಎಂದು ಪ್ರಭುಪಾದರು ತೀರಾ ಅಸ್ವಸ್ಥರಾಗಿದ್ದಾರೆಂದು ರಾಜ್ಯಪಾಲರಿಗೆ ತಿಳಿಸುತ್ತೇನೆಂದು ಭಕ್ತರು ಪ್ರಭುಪಾದರಲ್ಲಿ ವಿನಂತಿಸಿಕೊಂಡರು. ಆದ್ರೆ ಮಾತಾಜಿ ಅರ್ಥ ಆಗ್ತಿದೆಯಾ ಮಾತಾಜಿ ಓದ್ತಿರೋದು? ಗಂಟಲು ಕಟ್ಟಿದೆ. ಆದ್ರೆ ಪ್ರಭುಪಾದರೆಂದರು ಅವರು ಬರ್ತಿದ್ದಾರೆ, ಆದ್ರಿಂದ ನಾನೇ ಹೋಗಿ ಅವರನ್ನು ಎದುರುಗೊಳ್ಳಬೇಕು. ಶ್ರುತ ಕೀರ್ತಿಯು ಪ್ರಭುಪಾದರಿಗೆ ಒಂದು ಹೊಸ ರೇಷ್ಮೆ ಧೋತಿಯನ್ನು ಉಡಿಸಿದರು. ಪ್ರಭುಪಾದರು ತಮ್ಮ ಮನೆಯಲ್ಲೇ ವೈಷ್ಣವ ತಿಲಕನ್ನು ಇಟ್ಟುಕೊಳ್ಳಲು ಯತ್ನಿಸಿದರು. ಅದಕ್ಕಾಗಿ ಅವರು ಎಷ್ಟು ಕಷ್ಟಪಟ್ಟರೆಂದ್ರೆ ಅದಕ್ಕೆ 5 ನಿಮಿಷ ಹಿಡಿಯಿತು. ಅವರು ಹೊರಡಲು ಸಿದ್ಧರಾದಾಗ ತಮ್ಮ ಸೇವಕರನ್ನು ಕೇಳಿದರು, ನಾನು ತಿಲಕ ಇಟ್ಟುಕೊಂಡಿದ್ದೇನಲ್ಲವೇ? ಅವರಿಗೆ ಜ್ವರತಾಪದಿಂದ ಸನ್ನಿ ಹಿಡಿದಂತಾಗಿತ್ತು. ನಿಲ್ಲಲು ಸಹ ಅವರಿಗೆ ತ್ರಾಣವಿರಲಿಲ್ಲ. ಶ್ರುತಿಕೀರ್ತಿ ಮತ್ತು ಇತರರು ಅವರನ್ನು ಒಂದು ಕುರ್ಚಿಯಲ್ಲಿ ಕೂರಿಸಿ ಅಂಗಳದ ನಡುಭಾಗಕ್ಕೆ ಅವರನ್ನು ಒತ್ತೊಯ್ದರು. ಅಲ್ಲಿ ಹಲವು ಮೇಜುಗಳ ಮೇಲೆ ಪ್ರಸಾದ ಮತ್ತು ಪ್ರಭುಪಾದರ ಪುಸ್ತಕಗಳನ್ನು ಇರಿಸಲಾಗಿತ್ತು. ರಾಜ್ಯಪಾಲರ ಆಗಮನಕ್ಕೆ ಕೊಂಚ ಮುಂಚೆ ಅನೇಕ ಪೊಲೀಸರು ಮತ್ತು ಸೈನಿಕರು ಬಂದರು. ಅವರು ಆ ಪ್ರದೇಶವನ್ನು ಸುತ್ತುವರೆದರು. ದೇವಾಲಯದ ಎದುರಿಗೆ ಜನವಾಹನ ಸಂಚಾರ ನಿಯಂತ್ರಿಸಿದರು ಮತ್ತು ರಾಜ್ಯಪಾಲರು ಬರುವ ತನಕ ಜನರನ್ನು ದೇವಾಲಯದವರೆಗೆ ತಡೆದರು. ನಿವೇಶನದ ಪ್ರಾರಂಭದ ಅಂಚಿನಿಂದ ದೇವಾಲಯದ ಅಂಗಳದವರೆಗೂ ಗುಣಾಢರವನ್ನು ಒಂದು ಕೆಂಪು ರತ್ನಕಂಬಳಿಯನ್ನು ನೆಲದ ಮೇಲೆ ಹಾಸಿದ್ದನು. ಭಕ್ತರು ಆ ರತ್ನಕಂಬಳಿಯುದ್ದಕ್ಕೂ ಇಕ್ಕಡೆಗಳಲ್ಲಿ ನಿಂತು ಕರತಾಳ ಮತ್ತು ಮೃದಂಗಗಳೊಂದಿಗೆ ಕೀರ್ತನೆ ಮಾಡುತ್ತಿದ್ದರು. ರಾಜ್ಯಪಾಲರು ಆಗಮಿಸಿದ ಕೂಡಲೇ ಸುರಭಿಯು ಅವರಿಗೆ ಮಾಲಾರ್ಪಣೆ ಮಾಡಿದನು. ಅದನ್ನು ತಕ್ಷಣ ತೆಗೆದು ರಾಜ್ಯಪಾಲರು ಕೆಂಪು ರತ್ನಕಂಬಳಿಯ ಮೇಲೆ ನಡೆಯುತ್ತಾ ಅಂಗಳಕ್ಕೆ ಬಂದರು. ಪ್ರಭುಪಾದರು ಎದ್ದು ನಿಂತರು. ಹರೇ ಕೃಷ್ಣ ಮಾತಾಜಿ, ಸಾಕಾ ಮಾತಾಜಿ? ಓದ್ಲಾ? ಪ್ರಭುಪಾದರು ನೆಟ್ಟಿಗೆ ನಿಂತು ರಾಜ್ಯಪಾಲರ ಕೈ ಕುಲುಕಿದ್ದನ್ನು ಕಂಡು ಭಕ್ತರು ಆಶ್ಚರ್ಯಚಕಿತರಾದರು. ಪ್ರಭುಪಾದರು ಮತ್ತು ರಾಜ್ಯಪಾಲರು ಕೆಲವು ಕ್ಷಣ ಒಟ್ಟಿಗೆ ನಿಂತಿದ್ದು ಬಳಿಕ ಕುಳಿತರು. ಅತಿಥಿಗಳು ಹೊರತಾಗಿ ಮಿಕ್ಕೆಲ್ಲರೂ ಪ್ರಭುಪಾದರ ಶ್ರಮವನ್ನು ಸಹಿಸುವ ಸ್ಥಿತಿಯನ್ನು ಇಲ್ಲದಿದ್ದುದನ್ನು ತಿಳಿದಿತ್ತು. ಅವರು ಮೈ ನಡುಗುತ್ತಿದ್ದುದನ್ನು
ಆದರೂ ತಮ್ಮ ಅತಿಥಿಗೆ ಶಿಷ್ಟಾಚಾರ ತೋರಲು ಅವರು ಮುಗುಳ್ನಗಲು ಯತ್ನಿಸುತ್ತಿದ್ದನ್ನು ಭಕ್ತರು ಕಂಡರು. ಪ್ರಭುಪಾದರು ಯಾವುದೇ ಕ್ಷಣ ಮರಣ ಹೊಂದಬಹುದೆಂದು ಆತಂಕ ಭಕ್ತರಿಗಿತ್ತು. ಆದರೂ ಸಹ ಅವರು ತಮ್ಮ ಗುರುಗಳ ಹಾಗೆ ಶಿಷ್ಟಾಚಾರದ ತೋರಿಕೆಯೊಂದಿಗೆ ಸಮಾರಂಭದಲ್ಲಿ ಭಾಗವಹಿಸಿದರು. ಕೋರಿಕೆಯ ಮೇರೆಗೆ ರಾಜ್ಯಪಾಲರು ಒಂದು ಭಾಷಣ ಮಾಡಿ ಭಾರತದ ಭವಿಷ್ಯವು ಹೇಗೆ ಕೈಗಾರಿಕೆಗಳ ಮೇಲೆ ಅವಲಂಬಿಸಿದೆ ಎಂದು ತಿಳಿಸಿದರು. ಅನಂತರ ಪ್ರಭುಪಾದರು ಧನ್ಯವಾದ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಇಲ್ಲಿ ಪ್ರಭುಪಾದ್ರಿಗೆ ಆಗೆಲ್ಲ ಕೆಲಸವನ್ನೆಲ್ಲ ನೋಡಿದ್ರು, ಅವರು ಕಣ್ಣಾರೆ ನೋಡಿದ್ರು. ಆರಂಭೋತ್ಸವ ಹೇಗೆ ಸಾಧ್ಯ ಅಂತೇಳಿ ಈಗ ಅವರಿಗೆ ಕೋಪ ಮತ್ತೆ ಜಿಗುಪ್ಸೆ ಅಂತ ಅವ್ರು ಹೇಳ್ತಾರೆ. ಇದೊಂದು ಪ್ರಹಸನ ಅಥವಾ ಅಭಾಸ ಅಂತೇಳಿ ವೃಂದಾವನದ ನಿರ್ವಾಹಕರ ಎಲ್ಲ ಕಡೆಗೆ ತಿರುಗಿ ಹೇಳ್ತಾರೆ ಅವರು, ನಾವು ಇದನ್ನು ಆರಂಭಿಸಲೇಬೇಕು, ಜನ್ಮಾಷ್ಟಮಿಯ ದಿವಸ ಇದನ್ನು ಆರಂಭಿಸುವ ಬಗ್ಗೆ ಹೇಗೆ ಅಂತ ಹೇಳಿ ಕೇಳ್ತಾರೆ. ಅದಕ್ಕೆ ಸುರಭಿ ಅವಳು ಏನ್ ಹೇಳ್ತಾಳೆ, ಪ್ರಭುಪಾದ್ರೆ ಬಾಗಿಲುಗಳೇ ಸಿದ್ಧವಾಗಿಲ್ಲ, ಇನ್ನು ಮರಮಟ್ಟು ಹೇಗೆ ಕತ್ತರಿಸ್ತಾರೆ? ವಿಗ್ರಹದ ಬಗ್ಗೆ ಪ್ರಭುಪಾದರು ಯಮುನಲನ್ನು ವಿಚಾರಿಸ್ತಾರೆ. ವಸ್ತ್ರಾಭರಣಗಳನ್ನು ಬಗ್ಗೆ ಕೊಂಡಿದ್ದಾಗಿಯೂ ಆಗಿದೆ ಅಂತ ಹೇಳಿದೆಯಲ್ಲ, ಸಿಂಹಾಸನ ಇನ್ನೂ ಸಿದ್ಧವಾಗಬೇಕೆಂದು ಅವಳು ಹೇಳಿದ್ಲು. ಆಗ ನಿನ್ನ ಅಭಿಪ್ರಾಯ ಏನು ಅಂತ ಹೇಳಿ ಕೇಳ್ತಾರೆ ಪ್ರಭುಪಾದರು. ಆಗ ಆಕೆ ಈ ಬಗ್ಗೆ ಅಭಿಪ್ರಾಯ ಕೊಡ್ಲು ನಾನೇನು ಯೋಗ್ಯಲ್ಲ ಅಂತ ಹೇಳ್ತಾಳೆ. ಆದ್ರೂ ಹೇಳ್ಬೇಕಂದ್ರೆ ದೇವಾಲಯವನ್ನು ಪ್ರಾರಂಭಿಸುವುದು ವಾಸ್ತವವಾಗಿ ಅಸಾಧ್ಯ ಅಂತ ಹೇಳಿ, ಏಕೆಂದ್ರೆ ದೇವಾಲಯದಲ್ಲಿ ಪೂಜಾರಿಯೇ ಇಲ್ಲ. ಸೋಲನ್ನು ಒಪ್ಪಿಕೊಂಡು ಕೊನೆಯ ಮಾತೆಂಬಂತೆ ಪ್ರಭುಪಾದರು ಹೇಳ್ತಾರೆ. ಹಾಗಿದ್ರೆ ನಾವು ಅದನ್ನು ಆರಂಭೋತ್ಸವವನ್ನು ಯಾವಾಗ ಮಾಡುದು? ಆರಂಭೋತ್ಸವ ನಡೆಸುದು ಬೇಡ, ಆದ್ರೆ ಜಗತ್ತಿನ ಎಲ್ಲೆಡೆಗಳಿಂದ ಈಗ ನಾವು ಜನರನ್ನೆಲ್ಲ ಕರೆದಾಗಿದೆ. ಇಲ್ಲಿನ ಪರಿಸ್ಥಿತಿಯ ಬಗ್ಗೆ ನನ್ಗೆ ನೀವು ತಿಳಿಸಿರ್ಲಿಲ್ಲ, ಆದ್ರಿಂದ ಈಗ ನೀವೇ ಹೇಳಿ ಯಾವಾಗ ಕರೆಯುವುದು ಏನು ಅಂತೇಳಿ, ನಾವು ಯಾವಾಗ ಪ್ರಾರಂಭಿಸ್ಬಹುದು ಅಂತೇಳಿ. ದೀಪಾವಳಿಯ ವೇಳೆಗೆ ಹಾಕ್ಬಹುದಾ ಅಂತ ಕೇಳ್ತಾರೆ. ಅಕ್ಟೋಬರ್ ನಲ್ಲಿಯಾ ಅಂತ ಹೇಳಿ ಶ್ರೀಲ ಪ್ರಭುಪಾದ್ರೆ ಅಂತ ಹೇಳಿ ಒಬ್ರು ಕೇಳ್ತಾರೆ. ಆಗ ಭಕ್ತಿ ಸಿದ್ಧಾಂತ ಸರಸ್ವತಿಯವರ ಜನ್ಮದಿನ, ಆ ದಿನದಂದು ಮಾಡಿದ್ರೆ ಹೇಗೆ ಅಂತ ಕೇಳ್ತಾರೆ. ಭಕ್ತನೊಬ್ಬ ಹೇಳ್ತಾನೆ, ಅದಕ್ಕೆ ಅದು ಡಿಸೆಂಬರ್ ಕೊನೆಗೆ ಬರ್ತದಲ್ಲ ಅಂತ ಹೇಳ್ತಾರೆ. ಪ್ರಭುಪಾದರು ಈಗ ಅಸಂತೋಷದಿಂದ ಅವರು ಮೌನ ವಹಿಸ್ತಾರೆ. ಸುರಭಿ ಹೇಳ್ತಾರೆ, ಕೆಲಸ ಮುಗಿಯಲು ಇನ್ನೂ 6-7 ತಿಂಗಳು ಬೇಕು ಪ್ರಭುಜಿ ಅಂತ ಹೇಳ್ತಾರೆ. ಆಗ ಬಳಿಕ ಏಪ್ರಿಲ್ ತಿಂಗಳಲ್ಲಿ ನವೆಂಬರ್ ರಾಮನವಮಿ ದಿನ ಪ್ರಭುಪಾದ್ರ ಆಯ್ಕೆ ಮಾಡ್ತಾರೆ. ಮಾಯಾಪುರ ಮತ್ತು ವೃಂದಾವನದಲ್ಲಿ ಭಕ್ತರು ಪ್ರತಿ ವರ್ಷ ಆ ದಿನದಂದು ಅಲ್ಲಿ ಹೇಗೂ ಸಭೆ ಸೇರ್ತಿದ್ರು. ಈಗ ಇಲ್ಲಿ ಸುರಭಿ ಮತ್ತೆ ಮಾತನಾಡ್ತಾಳೆ, ಭಾರತದಲ್ಲಿ ನಿರ್ಮಾಣ ಕಾರ್ಯಗಳ ಅನುಭವಗಳಿಂದ ನಾವೊಂದು ಆಗಿದ್ದನು. ಅವನಿಂದಲೇ ನಾವು ಸಿಮೆಂಟ್ ಪಡೆಯಲು ಸಾಧ್ಯವಾಗ್ತದೆಯೇ ಎಂಬುದರ ಮೇಲೆ ಇದು ಅವಲಂಬಿಸಿದೆ ಅಂತೇಳಿ ಶ್ರೀಲ ಪ್ರಭುಪಾದರು ಕೇಳ್ತಾರೆ. ಏಕೆಂದ್ರೆ ನೀವು ಸಿಮೆಂಟ್ ಅನ್ನು ಸರಕಾರದಿಂದ ಪಡೆಯಬೇಕಾಗಿದೆ. ಈಗ ಪ್ರಾರಂಭಿಸಲು ಸಾಧ್ಯವಾಗದಿದ್ದಕ್ಕೆ ಮುಖ್ಯ ಕಾರಣ ಸಿಮೆಂಟ್ ಸಿಕ್ಕರೆ ನಾವು 3 ತಿಂಗಳಲ್ಲಿ ದೇವಾಲಯವನ್ನು ಪ್ರಾರಂಭಿಸಬಹುದು ಅಂತ ಹೇಳ್ತಾರೆ. ಹಾಗಾದ್ರೆ ಸರಿ, ಪ್ರಭುಪಾದರು ಈಗ ನಿರ್ಲಿಪ್ತವಾಗಿ ಹೇಳ್ತಾರೆ, ದಿನಾಂಕ ಗೊತ್ತು ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ, ಮುಂದಿನ ಜನ್ಮಾಷ್ಟಮಿಯೊಂದು ಆರಂಭ ಮಾಡೋಣ ಅಂತ ಹೇಳಿ ಅವರ ಧ್ವನಿಯಲ್ಲಿ ವ್ಯಂಗ್ಯವಾಯಿತು. ಆಗ ಸಿಮೆಂಟ್ ಸಿಕ್ಕರೆ 3 ತಿಂಗಳಲ್ಲಿ ಆರಂಭ ಮಾಡೋಣ, ಪುನಃ ವ್ಯಂಗ್ಯವಾಗಿ ಅವರು ಅದನ್ನು ಹೇಳ್ತಾರೆ. ಆ ಬಳಿಕ ಪ್ರಭುಪಾದರು ತಾವು ಭೇಟಿಯಾದ ಪ್ರತಿ ವ್ಯಕ್ತಿಗೆ, ಅವರು ವಿಶೇಷವಾಗಿ ಆ ಗುರುದಾಸನಿಗೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸುವುದನ್ನು ಮುಂದುವರಿಸ್ತಾರೆ. ಅವರು ಅವನಿಗೆ ಅನೇಕ ಪ್ರಶ್ನೆಗಳನ್ನೆಲ್ಲ ಕೇಳ್ತಾರೆ. ಅವನು ನೀಡಿದ ಉತ್ತರಗಳಿಂದ ಅವರಿಗೆ ಏನು ತೃಪ್ತಿ ಅಂತೇಳಿ ಆಗುವುದಿಲ್ಲ. ಖರ್ಚು ವೆಚ್ಚಗಳ ದಾಖಲೆಗಳನ್ನು ತರಲು ಕೂಡ ಹೇಳ್ತಾರೆ. ಆಗ ಆ ಬಗ್ಗೆ ಇನ್ನಷ್ಟು ಅವನನ್ನು ಬೈತಾರೆ ಅವರು. ಆಮೇಲೆ ಜೈಪುರದ ಒಂದು ದುಬಾರಿಯ ಹೋಟೆಲ್ನಲ್ಲಿ ಗುರುದಾಸ ವಾಸತಿ ಹೂಡಿದನು, ಅದಕ್ಕೆ ತೋರುವ ರಸೀದಿಯನ್ನು ಕಂಡು ಆ ಬಗ್ಗೆ ದೊಡ್ಡ ರದ್ದಾಂತವೇ ಮಾಡಿದ್ರಲ್ಲಿ. ಗುರುದಾಸ ಏಕಾಕಿಯಾಗಿದ್ದ. ಪ್ರಭುಪಾದರ ಮಾತು ಮುಗಿದ ಮೇಲೆ ಅವನು ತನ್ನ ಕೊಠಡಿಗೆ ಹೋಗ್ತಾನೆ. ಶ್ರೀಲ ಪ್ರಭುಪಾದರು ಕರೆದಾಗ ಮಾತ್ರ ಹೊರ ಬರ್ತಿದ್ದ. ವೃಂದಾವನದ ದೇವಾಲಯದ ಅಧ್ಯಕ್ಷರುಗಳನ್ನು ಬದಲಾಯಿಸುವ ಬಗ್ಗೆ ಪ್ರಭುಪಾದರು ಮಾತನಾಡ್ತಾ ಹೋಗ್ತಾರೆ. ಅವರು ಹರಿಕೇಶನನ್ನು ಸೂಚಿಸ್ತಾರೆ. ಗುರುದಾಸ ಮತ್ತೆ ಅವನ ಹೆಂಡತಿ ಅತಿಥಿ ಗೃಹದ ಉಸ್ತುವಾರಿ ವಹಿಸಿಕೊಳ್ಳಬಹುದು ಎಂದು ಅವರು ಹೇಳ್ತಾರೆ. ಅತಿಥಿ ಗೃಹದ ಬುನಾದಿಗೆ ಇನ್ನೂ ಹಲ್ಲ ತೋಡಿದ್ರಷ್ಟೇ, ಆದ್ರೆ
ಗುರುದಾಸನನ್ನು ಮತ್ತೆ ಕರೀತಾರೆ. ಬೃಂದಾವನದ ಅತಿಥಿ ಗೃಹವನ್ನು ಅವನು ನಿರ್ವಹಿಸುವ ಬಗ್ಗೆ ಅವನ ಅಭಿಪ್ರಾಯವನ್ನೆಲ್ಲ ಕೇಳ್ತಾರೆ. ನಿರ್ವಹಣೆ ಬಗ್ಗೆ ಕಲಿಯಲು ಅವನು ವೃಂದಾವನದಲ್ಲಿದ್ದ ಜೈಪುರಿಯ ಅತಿಥಿ ಗೃಹಕ್ಕೆ ಹೋಗಿ ಬರಬಹುದು ಅಂತ ಹೇಳಿ ಸೂಚಿಸ್ತಾರೆ. ಗುರುದಾಸ ಹೇಳ್ತಾನೆ, ಇಲ್ಲಿ ಪ್ರಭುಪಾದ್ರೆ ಅಲ್ಲಿ ಜೈಪುರಿಯ ಅತಿಥಿ ಗೃಹದಲ್ಲಿ ತೀರಾ ಕಡಿಮೆ ಬಾಡಿಗೆಯನ್ನು ವಸೂಲಿ ಮಾಡ್ತಾರೆ, ಬಹುಶಃ ಅವರಿಗೆ ಸಹಾಯಧನ ಸಿಕ್ತಿರ್ಬಹುದು ಅಂತ ಹೇಳಿ ಹೇಳ್ತಾನೆ. ಅದಕ್ಕೆ ಪ್ರಭುಪಾದ್ರು ಉತ್ತರಿಸ್ತಾರೆ, ಜೈಪುರಿಯಲ್ಲಿ ಜೈಪುರಿಯ ಎಂಬ ವ್ಯಕ್ತಿ ಒಬ್ಬ ಮಾರ್ವಾಡಿ ವರ್ತಕ. ಅವನು ಅತಿಥಿ ಗೃಹದಿಂದ ಹಣ ಕಳೆದುಕೊಳ್ಳುತ್ತಿಲ್ಲ, ಲಾಭ ಗಳಿಸ್ತಿದ್ದಾನೆ. ಅದು ಅವನ ನಿರ್ವಹಣೆಯ ಕಲೆ. ಅದನ್ನೇ ನೀನು ಅಲ್ಲಿಗೆ ಹೋಗಿ ನೋಡಿ ಕಲಿಯಬೇಕಾದದ್ದು ಅಂತ ಹೇಳ್ತಾರೆ. ಹಾಗೆ ಭಾರತದಲ್ಲಿ ಜೀವನ ಮತ್ತೆ ನಿರ್ಮಾಣಗಳ ನಿರ್ವಹಣೆಯಿಂದ ಗುರುದಾಸನು ತುಂಬಾ ದಣಿದು ಹೋಗಿದ್ದ. ಇಲ್ಲಿ ಅವನ ಮಟ್ಟಿಗೆ ಪ್ರಭುಪಾದರ ಮೇಲ್ವಿಚಾರಣೆ ಮತ್ತೆ ವಿಮರ್ಶೆ ಅದು ತುಂಬಾ ತೀವ್ರವಾಗಿದೆ. ಪ್ರತಿಯೊಂದು ಕೂಡ ಅಲ್ಲಿ ಸರಿಯಾಗಿರ್ಲಿಲ್ಲ, ವ್ಯವಸ್ಥೆ ಸರಿಯಾಗಿರ್ಲಿಲ್ಲ. ಆದ್ರಿಂದ ಅವನು ಮತ್ತೆ ಅವನ ಹೆಂಡತಿ ಬೃಂದಾವನವನ್ನು ಬಿಟ್ಟು ಹೋಗುವ ಬಗ್ಗೆನೇ ಯೋಚಿಸ್ತೊಡಗುತ್ತಾರೆ. ಪ್ರಭುಪಾದರು ಸುರಭಿಯನ್ನು ದಿನದಲ್ಲಿ ಹಲವು ಬಾರಿ ಕರೀತಾರೆ, ಮತ್ತೆ ಅವಳ ಮೇಲೆ ಒತ್ತಡ ಹೇರುವುದನ್ನೆಲ್ಲ ಮುಂದುವರಿಸ್ತಾರೆ. ಅವನ ಮೇಲೆ, ಸುರಭಿಯ ಮೇಲೆ. ಹಾಗೆ ಅವರೆಂತಾರೆ, ದೇವತಾ ಮಂದಿರದ ಬಾಗಿಲುಗಳು ಯಾಕೆ ಇನ್ನೂ ಸಿದ್ಧವಾಗಿಲ್ಲ ಅಂತೇಳಿ. ಅದಕ್ಕೆ ಅವನು ಹೇಳ್ತಾನೆ, ನಾನು ಪ್ರಯತ್ನಿಸ್ತಾ ಇದ್ದೇನೆ ಪ್ರಭುಪಾದ್ರೆ ಅಂತೇಳಿ ಅವನು ಉತ್ತರ ಕೊಡ್ತಾನೆ. ನನ್ಗೆ ಮಾಡ್ಲಿಕ್ಕೆ ತುಂಬಾ ಕೆಲಸಗಳು ಕೂಡ ಇವೆ ಅಂತೇಳಿ. ಆಗ ಪ್ರಭುಪಾದ್ರು, ಚಿಂತಿಸ್ಬೇಡ, ನೀನ್ ಇದನ್ನು ಮಾಡ್ಬೇಕಷ್ಟೇ. ನಿನ್ನ ಕೂಲಿಗಾರರೆಲ್ಲ ನಿನ್ನನ್ನು ಮೋಸ ಮಾಡ್ತಾ ಇದ್ದಾರೆ, ನೀನು ಮೋಸ ಹೋಗ್ಬೋದು. ಭಕ್ತರು ಕಷ್ಟಪಟ್ಟು ಹಣ ಸಂಗ್ರಹಿಸ್ತಿದ್ದಾರೆ, ಇದೆಲ್ಲ ಕೃಷ್ಣನ ಹಣ. ಮತ್ತೆ ಕಣ್ಣಿಗೆ ಕೃಷ್ಣನ ಯೋಜನೆಗಳಿಗೆ ಅಷ್ಟೇ ಅದು ಬಳಕೆ ಆಗ್ಬೇಕು. ಈ ಹಣವನ್ನು ರಕ್ಷಿಸು, ಇದು ಅಪಾತ್ರರ ಕೈಗೆ ಹೋಗ್ಬಾರ್ದು, ಆ ರೀತಿ ಎಚ್ಚರ ವಹಿಸು ಅಂತ ಹೇಳಿ ಹೇಳ್ತಾರೆ. ಯೋಜನೆಗಳಿಂದ ಗುತ್ತಿಗೆದಾರರು ಶ್ರೀಮಂತರಾಗುವುದು ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಆ ಕಟ್ಟಡಕ್ಕೆ ಅಮೃತ ಶಿಲೆ ಬಳಸ್ಬೇಕು. ಆದ್ರೆ ಅಮೃತ ಶಿಲೆ ಎಲ್ಲಿ ಅಂತ ಕೇಳ್ತಾರೆ. ಅಮೃತ ಶಿಲೆ ಎಲ್ಲಿ ಸಿಗ್ತದೆ ಅಂತ ಸುಲಭ ಕೇಳ್ತಾನೆ. ಆಗ ನನ್ನನ್ನೇಕೆ ಈ ಪ್ರಶ್ನೆ ಕೇಳ್ತಿದ್ಯಾ ಪ್ರಭುಪಾದ್ರಲ್ಲಿ ಕಿರ್ಚಿ ಬಿಡ್ತಾರೆ. ಆ ವಿಚಾರಗಳಲ್ಲಿ ತಜ್ಞನಾದವನು ನೀನು, ನನಗೆ ಗೊತ್ತಿಲ್ಲ ಅಂತ ಹೇಳಿ ನಿನ್ನ ಬುದ್ಧಿ ಉಪಯೋಗಿಸು ಅಂತ ಹೇಳ್ತಾರೆ. ಹಾಗೆ ಅಂತಿಮವಾಗಿ ತಮ್ಮ ಶಿಷ್ಯರ ಬಗ್ಗೆ ಪ್ರಭುಪಾದರು ಕೋಪವು ಅದು ಕೇವಲ ಸಾಂದರ್ಭಿಕ ಮಾತ್ರ, ಒಂದು ಕ್ಷಣಕ್ಕೆ ಮಾತ್ರ. ಶಿಷ್ಯರ ಮೂರ್ಖತನಕ್ಕೆ ಪ್ರತಿಕ್ರಿಯೆ. ಶಿಷ್ಯರಿಗೆ ಇದು ಕಲಿಸ್ಲಿಕ್ಕೆ, ಅವರನ್ನು ಪರೀಕ್ಷಿಸ್ಲಿಕ್ಕೆ ಅದೊಂದು ವಿಧಾನ ಕೂಡ ಆಗಿತ್ತು. ಪ್ರಭುಪಾದರ ಆಂತರ್ಯದಲ್ಲಿ ಬೃಂದಾವನದ ತಮ್ಮ ಭಕ್ತಿ ಸೇವೆ ಇನ್ನೂ ವ್ಯಕ್ತ ರೂಪಕ್ಕೆ ಅದು ಬರಲಿಲ್ಲಲ್ಲ ಅಂತ ಹೇಳಿ ಒಂದು ಅಸಹನೆ, ನಿರಾಸೆಗಳು ಎಲ್ಲ ಇತ್ತು. ಕೃಷ್ಣ ಪ್ರಜ್ಞಾ ಆಂದೋಲನದ ಮಹಿಮೆಯನ್ನು ಸಾರಲು ಮತ್ತು ಕೃಷ್ಣ ಪ್ರಜ್ಞೆಯನ್ನು ಜಗತ್ತಿನಾದ್ಯಂತ ಸ್ಥಾಪಿಸಬೇಕು, ಅವರೊಂದು ಅದ್ಭುತವಾದ ದೇವಾಲಯವನ್ನು ಅಲ್ಲಿ ಇಚ್ಛೆ ಮಾಡಿದ್ರು, ಬಯಸಿದ್ರು ಅವರು. ಅದು ತಮ್ಮ ಗುರುಗಳಿಗೆ ಅವರು ನೀಡಬೇಕಾದ ಕಾಣಿಕೆ ಅಂತ ಹೇಳಿತ್ತು. ಜೊತೆಗೆ ಅವರು ಕೃಷ್ಣನಿಗಾಗಿ ಈ ಬಗ್ಗೆ ಮಾತು ಕೂಡ ಕೊಟ್ಟಿದ್ರು, ಆದ್ರೆ ಅದನ್ನು ಈಡೇರಿಸಲಿಕ್ಕೆ ಆಗ್ಲಿಲ್ಲಲ್ಲ ಅಂತೇಳಿ. ತಮ್ಮ ಶಿಷ್ಯನ ಆ ಸೋಲಿನ ಹೊರೆ ಮತ್ತು ಯಾತನೆಯನ್ನು ಪ್ರಭುಪಾದರು ತಾನೇ ಭರಿಸಬೇಕಾಗಿ ಕೃಷ್ಣನ ಸೇವೆಗೆ ಅವರ ಶಿಷ್ಯರೇ ಅವರ ಉಪಕರಣಗಳು. ಈ ಉಪಕರಣಗಳು ಸಮರ್ಪಕವಾಗಿ ಕೆಲಸ ನಿರ್ವಹಿಸದೆ ಹೋದಾಗ ಅವರು ನೋವನ್ನು ಅನುಭವಿಸಿದ್ರು. ಕೈಗಳು ಕಾಲುಗಳು ನಿಶ್ಚೇಜಿತವಾದಾಗ, ಅಂದ್ರೆ ಏನು ಕೆಲಸ ಮಾಡದೇ ಇದ್ದಾಗ ಇಡೀ ದೇಹವೇ ನರಳ್ತದೆ. ಅವರ ಪರಿಸ್ಥಿತಿ ಆ ರೀತಿ ಆಯ್ತು. ಅವರ ಶಿಷ್ಯರು ಅವರ ಅಭಿಲಾಷೆಗಳನ್ನು ಈಡೇರಿಸದೆ ಹೋದದನ್ನು ಅವರಿಗೆ ಈಗ ಅದು ಸ್ಪಷ್ಟವಾಗ್ತದೆ, ನಷ್ಟ ಆಗಿದೆ. ಯಾವುದು? ಅವರ ಶಿಷ್ಯರು ಯಾವ ಕೆಲಸವನ್ನು ಮಾಡದೆ, ಸರಿಯಾಗಿ ಅದನ್ನು ಸರಿಯಾದ ಸಮಯದಲ್ಲಿ ಮಾಡದೆ ಇದ್ದದೆ ಅದೇ ಒಂದು ನಷ್ಟ ಆದಾಗೆ ಕಾಣ್ತಿದೆ. ಹಾಗೆ ಜನ್ಮಾಷ್ಟಮಿಯ ದಿನ ಕೃಷ್ಣ ಬಲರಾಮ ಮಂದಿರವನ್ನು ಆರಂಭಿಸುವುದರಲ್ಲಿ ತಮ್ಮ ಶಿಷ್ಯರು ವಿಫಲರಾದ ಬಗ್ಗೆ ಪ್ರಭುಪಾದರು ತುಂಬಾ ಶೋಕವನ್ನಲ್ಲಿ ಅನುಭವಿಸ್ತಾರೆ. ಪ್ರಭುಪಾದರ ಶೋಭೆಯು ಅದು ಅಲೌಕಿಕವಾಗಿತ್ತು, ಅದು ನಿಜವಾಗೂ ಕೂಡ ಆಗಿತ್ತು. ಅದು ಶಿಕ್ಷಣಕ್ಕಾಗಿ ಮಾಡಿದ ನಟನೆ ಅಷ್ಟೇ ಆಗಿರ್ಲಿಲ್ಲ. ಹಾಗೆ ಭಕ್ತರು ತಮ್ಮ ಗುರುವನ್ನು ಸಲೀಸಾಗಿ ಮುದಗೊಳಿಸ್ಲಿಕ್ಕೂ ಕೂಡ ಸಾಧ್ಯವಾಗ್ಲಿಲ್ಲ. ಅಲ್ಲಿ ಪ್ರಭುಪಾದರಿಗೆ ಸರಿಯಾದ ನೆರವು ನೀಡಲು ಶಿಷ್ಯರು ತಮ್ಮ ಅಲೌಕಿಕ ಮನಸ್ಥಿತಿಯನ್ನು ಅರಿತುಕೊಂಡು ಅದಕ್ಕೆ ತಕ್ಕಂತೆ ಸೇವೆ ಸಲ್ಲಿಸಬೇಕಾಗಿತ್ತು. ತಮ್ಮ ಶಿಷ್ಯರು ಕಾರ್ಯಶೀಲವಾದ ಇಲ್ಲಿಗೆ ಸಲ್ಲುವಂತಹ ಸೇವೆಗೆ ಇಲ್ಲಿ ತೊಡಗಬೇಕು ಅಂತ ಪ್ರಭುಪಾದರು ಬಯಸ್ತಾರೆ. ಅವರಿಗೆ ಬೇಕಾದದ್ದು ಭಾವನಾತ್ಮಕ ಸೇವೆ ಅಲ್ಲ, ಶ್ರಮದ ಸೇವೆ. ಕಷ್ಟಪಟ್ಟು ಭಕ್ತಿ ಸೇವೆಯು ಅಲ್ಲಿ ಗತಿ ಅದು ಕೂಡ ಶೀಲವಾಗಿರ್ಬೇಕು ಅಂತೇಳಿ ಹೇಳ್ತಾರೆ. ತಮ್ಮ ಗುರು ಮಹಾರಾಜರಿಗೆ ತಾವು ಸೇವೆ ಸಲ್ಲಿಸ್ಬೇಕು. ತಮ್ಮ ಶಿಷ್ಯರು ತಮ್ಮ ಯೋಜನೆಗಳಲ್ಲಿ ತಮಗೆ ನೆರವಾಗ್ಬೇಕಂತ ಪ್ರಭುಪಾದರು ಇಚ್ಛೆ ಮಾಡ್ತಾರೆ. ಈ ಯೋಜನೆಗಳು ಯಶಸ್ವಿ ಆದ್ರೆ ತಮ್ಮ ಜಗತ್ತನ್ನು
ನಾವು ದುಃಖದಿಂದ ಪಾರು ಮಾಡಿದಾಗೆ ಅದಕ್ಕೆ ಶಕ್ತವಾಗ್ತದೆ ಅಂತ ಹೇಳ್ತಾರೆ. ಆಮೇಲೆ ಕಾಂಕ್ರೀಟ್ ಅನ್ನು ಪಡೆಯುವುದು ಒಂದು ದೊಡ್ಡ ಸಮಸ್ಯೆಯಾಗಿತ್ತು. ಇಲ್ಲಿ ಸುರಭಿ, ಗುಣವರ್ಣವ ಮತ್ತೆ ತೇಜಸ್ ಇತರರು ಅಲ್ಲಿ ಸಿಮೆಂಟ್ ಪಡೆಯುವುದು ಹೇಗೆ ಎಂಬ ಬಗ್ಗೆ ಧ್ಯಾನದಲ್ಲಿ, ಪ್ರಯತ್ನದಲ್ಲಿ ಅದ್ರಲ್ಲೇ ತೊಡಗ್ತಾರೆ. ಇಡೀ ಭಾರತದಲ್ಲಿ ಸಿಮೆಂಟ್ ಅಲಭ್ಯವಾಗಿರುವಂತೆ ತೋರ್ತಿತ್ತು. ತಿಂಗಳಾನುಗಟ್ಲೆ ಅವರು ಸರಕಾರಿ ಅನುಮತಿಗಾಗಿ ಕಾದ್ರು. ದೇವಾಲಯದ ಆರಂಭಕ್ಕೆ ಪ್ರಭುಪಾದರು ಬಂದ ದಿನದಿಂದಲೂ ಭಕ್ತರ ಪ್ರತಿದಿನ ಬಸ್ ಮತ್ತು ರಿಕ್ಷಾಗಳಲ್ಲಿ ಮಥುರಕ್ಕೆ ಹೋಗಿ ಅಲ್ಲಿ ಸಿಮೆಂಟ್ ಏನಾದ್ರೂ ಕೆಲವೇ ಮೂಟೆಗಳಷ್ಟು ಮಾತ್ರ ಇದೆ, ಲಭ್ಯವಿದೆ ಅಂತ ಹೇಳಿ ಹುಡುಕಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೆಲವು ಸಲ ಅವರಿಗೆ ಮೋಸವೂ ಕೂಡ ಆಗ್ತಿತ್ತು. ಒಮ್ಮೆ ಇತರ ವಸ್ತುಗಳೊಂದಿಗೆ 20 ಮೂಟೆ ಸಿಮೆಂಟ್ ಬಂದಿತ್ತು. ಅದನ್ನು ಉಪಯೋಗಿಸಿ ಒಂದು ಕಂಬವನ್ನು ಕಟ್ಟಲಾಯಿತು. ಆದ್ರೆ 4 ದಿನಗಳಾದ್ರೂ ಅದು ಗಟ್ಟಿಯೇ ಆಗ್ಲಿಲ್ಲ. ಅದು ಕೊನೆಗೆ ಉದುರಿಯೇ ಬಿತ್ತು. ಕೊನೆಗೊಮ್ಮೆ ನಿರ್ಮಾಣ ಪೂರೈಸಲಿಕ್ಕೆ ಅವರಿಗೆ ಸಾಕಾದಷ್ಟು ಸಿಮೆಂಟ್ ಬಂದಾಗ ಶ್ರೀಲ ಪ್ರಭುಪಾದರ ಉಪಸ್ಥಿತಿಯಿಂದ ಇದು ಇಷ್ಟು ಸಾಧ್ಯವಾಯ್ತು ಅಂತ ಹೇಳಿ ಭಕ್ತರು ಅಲ್ಲಿ ನಂಬಿ ಬಿಡ್ತಾರೆ. ಸಿಮೆಂಟ್ ಮೂಟೆಗಳು ಬಂದಾಗ ಒಂದೊಂದನ್ನೇ ಎಣಿಸಲು ಪ್ರಭುಪಾದರು ಗುಣವರ್ಣನಿಗೆ ಹೇಳ್ತಾರೆ. ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 9:30 ತನಕ ಟ್ರಕ್ಕುಗಳಲ್ಲಿ ಸಿಮೆಂಟ್ ಚೀಲಗಳು ಬರ್ತಿದ್ದವು. ಭಾರವಾದ ಚೀಲಗಳನ್ನು ದಾಸ್ತಾನು ಮಳಿಗೆಗೆ ಟ್ರಕ್ಕಿನಿಂದ ಸಾಗಿಸಲು ಪ್ರತಿ ಟ್ರಕ್ಕಿನೊಂದಿಗೆ 4 ಕೂಲಿಗಳು ಅವರು ಬರ್ತಿದ್ರು. ಗುಣವರ್ಣನು ಕಾಗದ ಮತ್ತೆ ಪೆನ್ನು ಇಟ್ಕೊಂಡು ಎಲ್ಲ ಚೀಲದ ಲೆಕ್ಕವನ್ನು ಬರೆದಿಟ್ಕೊಳ್ತಾನೆ. ದಿನವಿಡೀ ಹೊರಗೆ ನಿಂತಿರ್ತಿದ್ದನು. ಶ್ರೀಲ ಪ್ರಭುಪಾದರು ಹಲವು ಸಾರಿ ಮನೆಯಿಂದ ಹೊರಗೆ ಬಂದು ಗಂಭೀರ ವದನರಾಗಿ ಇದನ್ನೆಲ್ಲ ನೋಡ್ತಾ ಇರ್ತಾರೆ. ಸಂಜೆ ಅಂದಿನ ಕೆಲಸ ಮುಗಿದ ಕೂಡಲೇ ಪ್ರಭುಪಾದರು ಗುಣವರ್ಣನ ಬಳಿಗೆ ಅವರ ಹತ್ತಿರ ಕರೀತಾರೆ. ಕರೆದು ಎಷ್ಟು ಮೂಟೆ ಬಂತು ಅಂತ ಹೇಳಿ ಅವನಿಗೆ ಸರಿಯಾದ ಲೆಕ್ಕವನ್ನು ಗುಣವರ್ಣನಿಂದ ಕೇಳ್ತಾರೆ. ದಾಸ್ತಾನು ಮಳಿಗೆಗೆ ಬೀಗ ಹಾಕಿದೆಯಾ ಅಂತ ಕೇಳ್ತಾರೆ. ಆಯ್ತು ಅಂತ ಹೇಳಿ ಶ್ರೀಲ ಪ್ರಭುಪಾದ್ರೆ ಅಂತ ಹೇಳ್ತಾನೆ ಅವನು. ಪ್ರಭುಪಾದರು ಸಿಮೆಂಟ್ ಬಂದ ಬಗ್ಗೆ, ಬಂಗಾರ ಬಂದಿತ್ತೇನೋ ಎಂಬಂತೆ ಮಾತನಾಡ್ತಾರೆ. ಆಗಸ್ಟ್ 12 ಪ್ರಭುಪಾದ್ರಿಗೆ ಯಾಕೋ ತುಂಬಾ ನಿಶಕ್ತಿ ಬಂತು ಅನಿಸ್ತದ್ದು. ಅವರ ಜನ್ಮದಿನದ ಮಧ್ಯಾಹ್ನವಾಗಿದ್ದದ್ದು. ಅವರದು ಜನ್ಮದಿನದ ಮಧ್ಯಾಹ್ನ. ತಮ್ಮ ಮನೆಯ ಮುಖ್ಯ ಕೋಣೆಯಲ್ಲಿ ತಮ್ಮ ಇಲಿ ಮೇಜಿನ ಹಿಂದೆ ಅವರು ಕುಳಿತುಕೊಂಡಿದ್ರು. ಅವರು ತಮ್ಮ ಆಸನದ ಮೇಲೆ ಮಲಗಿಯೇ ಹೊರೆ ದಿಮ್ಮಿನ ಮೇಲೆ ತಲೆ ಇಡ್ತಾರೆ. ಹೊರಗೆ ಕೂತ್ಕೊಳ್ಳುವಂತ ದಿಮ್ಮಿನ ಮೇಲೆ. ಮಾರನೇ ದಿನ ಅವರು ಎಷ್ಟು ನಿಶಕ್ತಿ ಆಯ್ತಂದ್ರೆ ನಿಲ್ಲಲು ನಡೆಯಲಿಕ್ಕೆ ಕೂಡ ಆಗ್ತಿರ್ಲಿಲ್ಲ ಅವರಿಗೆ ಹಸಿವೆಯೇ ಆಗ್ತಿರ್ಲಿಲ್ಲ. 104 ಡಿಗ್ರಿ ಜ್ವರ ಇತ್ತಂತೆ. ಸ್ಥಳೀಯ ವೈದ್ಯರೊಬ್ಬರು ಬರ್ತಾರೆ. ಅವರಿಗೆ ಮಲೇರಿಯಾ ಜ್ವರ ಅಂತ ಹೇಳಿ ಅವರು ಹೇಳ್ತಾರೆ. ಮತ್ತೆ ಔಷಧಿಯನ್ನು ಕೊಡ್ತಾರೆ. ಪ್ರಭುಪಾದರು ಅದನ್ನು 1-2 ದಿನ ತಕೊಂಡ್ರು. ಮತ್ತೆ ನಿರಾಕರಿಸ್ತಾರೆ ಅವರು. ಇನ್ನೊಬ್ಬ ವೈದ್ಯ ಬಂದು ಅವನು ಕೂಡ ಇನ್ನೇನೋ ಔಷಧಿಯನ್ನೆಲ್ಲ ಬರೆದು ಕೊಡ್ತಾನೆ. ಪ್ರಭುಪಾದರು ಹೇಳ್ತಾರೆ, ಇನ್ನು ಯಾವ ವೈದ್ಯರನ್ನು ಕೂಡ ಕರೆತರಬೇಡಿ, ಯಾವ ವೈದ್ಯನು ಕೂಡ ನನ್ನನ್ನು ಗುಣಪಡಿಸ್ಲಿಕ್ಕೆ ಆಗುವುದಿಲ್ಲ ಅಂತೇಳಿ. ಆಗಸ್ಟ್ ತಿಂಗಳವರೆಗೆ ಮುಂಗಾರು ಕಾಲವಾಗಿತ್ತದು. ಅನೇಕ ಭಕ್ತರು ಕಾಯಿಲೆಯಲ್ಲಿ ಬೀಳ್ತಾರೆ. ಪ್ರಭುಪಾದರು ಖಾಸಗಿ ಸೇವಕನಾಗಿ ತನ್ನ ವೃತ್ತಿಗೆ ಇತ್ತೀಚೆಗೆ ಹಿಂದಿರುಗಿದ ಶ್ವೇತಕೀರ್ತಿ ಅವರ ಪ್ರಭುಪಾದರ ಪ್ರೈವೇಟ್ ಕೆಲಸ ಮಾಡೋಳು ಅಂದ್ರೆ ಎಂತ ಹೇಳ್ತಾರೆ, PM-ಗೆಲ್ಲ ಇರ್ತಾರಲ್ಲ ಅವರು, ಏನೋ ಇದಕ್ಕೊಂದು ವರ್ಡ್ಸ್ ಇದೆ, ಪರ್ಸನಲ್ ಸೆಕ್ರೆಟರಿ ಹಾಗೆ ಅವರು ಕೆಲಸ ಮಾಡ್ತಾರೆ. ಶ್ವೇತಕೀರ್ತಿಯು ಮಲೇರಿಯಾ ಜ್ವರದಿಂದ ಅವನು ಕೂಡ ಹಾಸಿಗೆ ಹಿಡಿತಾನೆ. ಈಗ ದೇವಾಲಯದಿಂದ ಆರಂಭ ಉತ್ಸವಕ್ಕಿಂತ ವೃಂದಾವನಕ್ಕೆ ಬಂದಿದ್ದ ಕುಲಾದ್ರಿ ಅವನು ಈ ಜವಾಬ್ದಾರಿಯನ್ನು ವಹಿಸಿಕೊಳ್ತಾನೆ. ಅನಂತರ ಕುಲಾದ್ರಿಗೂ ಕೂಡ ಮಲೇರಿಯಾ ಬಡೀತಲ್ಲಿ. ಇತರ ಭಕ್ತರು ಮಲೇರಿಯಾ, ಕಾಮಾಲೆ, ಅತಿಬೇದಿ ಇಂತಹ ಜೀರ್ಣಾಂಗಗಳ ವಿವಿಧ ಸಮಸ್ಯೆಗಳಿಗೆ ಕೂಡ ಅವರು ಈಡಾಗ್ತಾರೆ. ಅಲ್ಲಿ ಸೆಕೆ ಮತ್ತು ತೇವಾಂಶದಿಂದ ಕೂಡಿದ ಮೋಡ ಕವಿದ ವಾತಾವರಣವಿತ್ತು. ಸಾವಿರಾರು ಬಗೆಯ ಕೀಟಗಳು ಅಲ್ಲಿ ಕಾಣಿಸಿಕೊಳ್ತವೆ. ದಿನಗಟ್ಲೆ ದಟ್ಟವಾದ ಮೋಡಗಳು ಕವಿದಿದ್ದು ಉಷ್ಣಾಂಶ 90 ಡಿಗ್ರಿಗೆ ಏರ್ತಿತ್ತು. ಅನಂತರ ಸೂರ್ಯನು ಹೊರಬಂದು ಅಸಹನೀಯವಾದ ಬಿಸಿಲಿನೊಂದಿಗೆ ಮೋಡಗಳನ್ನು ಅವಿ ಮಾಡಿಬಿಡ್ತಿದ್ದನು. ಅಂದು ವೃಂದಾವನದಲ್ಲಿ ಅತ್ಯಂತ ಅನಾರೋಗ್ಯಕರ ಕಾಲವಾಗಿತ್ತು. ಪ್ರಭುಪಾದರ ದೇಹ ಸ್ಥಿತಿ ಕೆಟ್ಟಾದಾಗೆಲ್ಲ ಭಕ್ತರ ಮುಖಗಳೆಲ್ಲ ಕಾಂತಿಹೀನವಾದವು ಮತ್ತು ಗುರುವಿನ ಪ್ರಾಣದ ಬಗ್ಗೆ ಅವರಿಗೆ ಹೆದರಿಕೆ ಕೂಡ ಆಗ್ತದೆ. ಅವರು ಮನೆಯ ಮೊಗಸಾಲೆ ಕೊಂಚ ತಂಪಾಗಿದ್ದರಿಂದ ಭಕ್ತರು ಪ್ರಭುಪಾದರ ಹಾಸಿಗೆಯನ್ನು ಎಲ್ಲ ಅಲ್ಲಿ ಮೊಗಸಾಲೆಯಲ್ಲಿ ತಂದು ಹಾಕ್ತಾರೆ. ಸೇವಕರೆಲ್ಲ ಅವರಿಗೆ ಮಾಲಿಶ್ ಮಾಡ್ತಾರೆ, ಗಾಳಿ ಹಾಕ್ತಾರೆ. ದಿನಗಳು ಹೋಗ್ತಾ ಇದೆ.
ಆದ್ರೆ ಪ್ರಭುಪಾದರು ಕೆಲವು ದ್ರಾಕ್ಷಿ ಹಣ್ಣು ಮತ್ತೆ ಕಿತ್ತಳೆ ಹಣ್ಣು ಅದರ ಸೊಳೆ ಮಾತ್ರ ತಿಂತಾರೆ, ಬೇರೆ ಯಾವ ಆಹಾರವನ್ನು ಕೂಡ ಅವರು ತೆಗೆದುಕೊಳ್ತಿರ್ಲಿಲ್ಲ. ಅವರು ಮತ್ತೆ ಹೇಳ್ತಾರೆ, ಈ ರೀತಿ ನಿರಾಸನ ವ್ರತದಿಂದ್ರೆ ನನ್ನ ತಂದೆ ದೇಹ ತ್ಯಾಗ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇಂತಹ ಮಾತುಗಳಿಂದ ಈಗ ಶಿಷ್ಯರಿಗೆ ಏನಾಗ್ತದೆ, ಪ್ರಭುಪಾದ್ರದ್ದು ಅವ್ರಿಗೆ ಇನ್ನೂ ಅಷ್ಟು ಇದು ಹೆದರಿಕೆ ಆಗ್ತದೆ. ಅವರು ಗುಣ ಬೇಕು ಅಂತೇಳಿ ಪ್ರಾರ್ಥಿಸ್ಲಿಕ್ಕೋಸ್ಕರ ಅವರು ಗೋಸ್ವಾಮಿ ಅವರ ಸಮಾಧಿಗೆಲ್ಲ ಭೇಟಿ ನೀಡ್ತೊಡಗ್ತಾರೆ. ಒಂದು ಸಂಜೆ ಹರಿಕೇಶ ಅವನು ಪ್ರಭುಪಾದ ಕೋಣೆಯ ಬಳಿ ರಾತ್ರಿ ಎಲ್ಲ ಉಳಿತಾನೆ, ಹರೇ ಕೃಷ್ಣ ಮಂತ್ರವನ್ನು ಮೆಲ್ಲಗೆ ಕೀರ್ತಿಸ್ತಿದ್ದ. ಪ್ರಭುಪಾದ್ರಿಗೆ ಅದು ತುಂಬಾ ಇಷ್ಟ ಆಯ್ತು. ಅವ್ರಂತಾರೆ, ನಮಗೆ ನಿಜಕ್ಕೆ ಜೀವ ನೀಡುವುದು ಈ ಕೀರ್ತನೆಯೊಂದೇ. ಅಲ್ಲಿಂದಾಚೆ ಭಕ್ತರ ಸರದಿಯ ಪ್ರಕಾರ ಪ್ರಭುಪಾದರ ಕೋಣೆಯ ಬಳಿ ನಿರಂತರ ಕೀರ್ತನೆ ನಡೀತಾ ಇತ್ತು. ಇಸ್ಕಾನ್ ಮುಖಂಡರ ಅವರು ಪಾಪಗಳೇ ತಮ್ಮ ಅನಾರೋಗ್ಯಕ್ಕೆ ಕಾರಣವೆಂದು ಪ್ರಭುಪಾದರಲ್ಲಿ ವಿವರಿಸ್ತಾರೆ. ಅಂದ್ರೆ 80% ಶಿಷ್ಯರನ್ನು ನಿಯಮ ನಿಬಂಧನೆಗಳನ್ನು ಕಟ್ಟುನಿಟ್ಟಾಗಿ ಯಾರು ಪಾಲಿಸ್ತಾ ಇಲ್ಲ. ಮತ್ತೆ ವೃಂದಾವನದಲ್ಲಿ ಇದ್ದು ಸಹ ಭಕ್ತರು ಕ್ರಮಬದ್ಧವಾಗಿ ಬೆಳಿಗ್ಗೆ 4 ಗಂಟೆಗೆ ಹೇಳುವುದಿಲ್ಲ ಅಂತ ಹೇಳಿ ಅವರು ಅಪಾದನೆ ಮಾಡ್ತಾರೆ. ಪ್ರಭುಪಾದರು ಈಚೆಗೆ ಮಾತನಾಡುತ್ತಿದ್ದದೇ ಕಡಿಮೆ. ಹೀಗೊಮ್ಮೆ ಸಂಕ್ಷಿಪ್ತವಾಗಿ ಮಾತನಾಡಿದಾಗ ತಮ್ಮ ಅನಾರೋಗ್ಯಕ್ಕೆ ಕಾರಣವನ್ನು ಅವರೀಗ ಹೇಳ್ತಾರೆ. ಇದರಿಂದ ಶಿಷ್ಯರೆಲ್ಲ ಜರ್ಜರಿತರಾಗ್ತಾರೆ. ಅಪರಾಧಿ ಯಾರೆಂಬ ಬಗೆ ಪ್ರತಿ ಶಿಷ್ಯನು ತನ್ನನ್ನು ತಾನೇ ಕೇಳಿಕೊಳ್ಬೇಕಾಯ್ತು. ಈ ಅಪರಾಧಿ ಮನೋಭಾವದ ಕಾರಣದಿಂದಾಗಿ ವೃಂದಾವನದ ಎಲ್ಲಾ ಶಿಷ್ಯರು ಕೂಡ ಕೂಡಲೇ ನಿಯಮ ನಿಬಂಧನೆಗಳಿಗೆ ತೀವ್ರ ಗಮನವನ್ನು ಕೊಡತೊಡಗುತ್ತಾರೆ. ಬೆಳಗಿನ ಭಾಗವತ ತರಗತಿಯಲ್ಲಿ ಕ್ರಮಬದ್ಧವಾದ ಪ್ರವಚನ ನೀಡುತ್ತಿದ್ದ ಭಕ್ತರು ಶ್ರೀಲ ಪ್ರಭುಪಾದರು ತಮ್ಮ ಪುಸ್ತಕದಲ್ಲಿ ವಿವರಿಸುವ ವಿಷಯವೊಂದರ ಬಗ್ಗೆ ಅಲ್ಲಿ ಚರ್ಚೆ ಮಾಡ್ತಾರೆ. ದೀಕ್ಷೆಯ ಕಾಲದಲ್ಲಿ ಕೃಷ್ಣನು ದೀಕ್ಷೆ ಪಡೆದವನ ಪೂರ್ವಾರ್ಜಿತ ಪಾಪ ಕರ್ಮಗಳ ಫಲದಿಂದ ಅವನು ಮುಕ್ತನಾಗಿ ಮಾಡ್ತಾರೆ. ಗುರುವು ಕೃಷ್ಣನ ಪ್ರತಿನಿಧಿ ಯಾದ್ರಿಂದ ಕೃಷ್ಣನ ಶಿಷ್ಯನ ಆ ಕರ್ಮಗಳನ್ನು ನೀಗಿಸುವುದರಲ್ಲಿ ತಾನು ಕೂಡ ಅದರಲ್ಲಿ ಪಾತ್ರ ವಹಿಸ್ತಾನೆ. ಕೃಷ್ಣನು ಅಪರಿಮಿತನಾದ್ರಿಂದ ಇಂತಹ ಕರ್ಮಗಳು ಅವನ ಮೇಲೆ ಪರಿಣಾಮವನ್ನು ಬೀರುವುದಿಲ್ಲ. ಆದರೆ ಗುರುವು ಪರಿಪೂರ್ಣ ಪರಿಶುದ್ಧನು ಪರಿಮಿತನು ಆದ್ದರಿಂದ ತನ್ನ ಶಿಷ್ಯಗಳ ಪಾಪಗಳ ಪ್ರತಿಕ್ರಿಯೆಗಳಿಗೆ ಭಾಗಶಃ ಅವನು ಈಡಾಗ್ತಾನೆ ಮತ್ತು ಕೆಲವೊಮ್ಮೆ ಅನಾರೋಗ್ಯ ಕೂಡ ಪೀಡಿತನಾಗ್ತಾನೆ. ಗುರು ಹೆಚ್ಚು ಮಂದಿ ಶಿಷ್ಯರನ್ನು ಸ್ವೀಕರಿಸಬಾರದು, ಏಕೆಂದ್ರೆ ಅತಿಯಾದ ಕರ್ಮ ಭಾರದ ಅಪಾಯವನ್ನು ಅವನು ಹೊರಬೇಕಾಗ್ತದೆ ಎಂದು ಜೀವ ಗೋಸ್ವಾಮಿ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಶಿಷ್ಯನ ಜನ್ಮಾಂತರಗಳ ಕರ್ಮಗಳನ್ನಷ್ಟೇ ಅಲ್ಲದೆ ಅವನು ದೀಕ್ಷೆ ಪಡೆದ ಬಳಿಕ ಮಾಡಬಹುದಾದ ಪಾಪಗಳನ್ನು ಸಹ ಗುರುವು ಭರಿಸಬೇಕು. ಕೆಲವೊಮ್ಮೆ ಅವರು ರೋಗಗ್ರಸ್ತನು ಕೂಡ ಆಗಬಹುದು. ಪ್ರಭುಪಾದರು ಹೇಳಿದ್ರು, ಇಷ್ಟೊಂದು ಮಂದಿ ಶಿಷ್ಯರನ್ನು ಸ್ವೀಕರಿಸಿದೆ ನಾನು ಮಾಡಿದ ತಪ್ಪು ಕೆಲಸ. ಆದರೆ ಕೃಷ್ಣ ಪ್ರಜ್ಞಾ ಆಂದೋಲನವನ್ನು ಪ್ರಸಾರ ಮಾಡ್ಲಿಕ್ಕೋಸ್ಕರ ನಮ್ಗೆ ಬೇರೆ ದಾರಿ ಇಲ್ಲ. ಸ್ವೀಕರಿಸದಿದ್ರೆ ಬೇರೆ ದಾರಿ ಇಲ್ಲ. ತಮ್ಮ ಪಾಪ ಕೃತ್ಯಗಳಿಂದ ತಮ್ಮ ಗುರು ಈಗ ಸಂಕಟಕ್ಕೆ ಈಡಾಗಿದ್ದಾರೆ ಎಂಬುದು ಶಿಷ್ಯರಿಗೆ ತಿಳಿಯಲಿ ಅಂತ ಹೇಳಿ ಅವರು ತಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳಲಿ ಎಂಬ ಉದ್ದೇಶದಿಂದಲೇ ಕೆಲವೊಮ್ಮೆ ಗುರು ಸಂಕಟಕ್ಕೆ ಈಡಾಗ್ತಾರೆ. ಮೊಟ್ಟ ಮೊದಲ ಬಾರಿಗೆ ಪ್ರಭುಪಾದರು ತಮ್ಮ ಕಾಯಿಲೆಗೆ ತಮ್ಮ ಶಿಷ್ಯರನ್ನೇ ನಿರ್ದಿಷ್ಟವಾಗಿ ಜವಾಬ್ದಾರನನ್ನಾಗಿ ಮಾಡ್ತಾರೆ. ತಮ್ಮ ಗುರುಗಳ ಅತ್ಯಂತ ಪ್ರಾಥಮಿಕ ನಿರ್ದೇಶನಗಳನ್ನು ಸಹ ಉಪೇಕ್ಷಿಸಿ ಶಿಷ್ಯರು ಅವರನ್ನು ಅತ್ಯಂತ ವ್ಯಾಕುಲತೆಗೆ ಗುರಿ ಮಾಡಿದ್ರು. ತಮ್ಮ ಗುರುಗಳು ಒಬ್ಬ ಸಾಧಾರಣ ಮಲೇರಿಯಾ ರೋಗಿಯಲ್ಲವೆಂದು ಶಿಷ್ಯರಿಗೆ ಈಗ ಗೊತ್ತಾಗ್ತದೆ. ತಾವು ತಮ್ಮ ತಪ್ಪುಗಳನ್ನು ತಿದ್ದಿಕೊಂಡು ಕೃಷ್ಣನಿಗೆ ಪ್ರಾರ್ಥಿಸಿದರೆ ತಮ್ಮ ಗುರುಗಳು ಗುಣಮುಖರಾಗ್ತಾರೆ ಅಂತ ಹೇಳಿ ಈಗ ಅವರಿಗೆ ಅರ್ಥ ಆಗ್ತದೆ. ಪ್ರಭುಪಾದರ ದೇಹ ಸ್ಥಿತಿ ದಿನದ ಹೋದಂತೆ ಅದು ವಿಷಮಗೊಳ್ತಿತ್ತು. ಅವರ ಆಡಿದ ಮಾತುಗಳು ಎಲ್ಲರಿಗೂ ತಲುಪಬೇಕಾಗಿತ್ತು. ಆದ್ರಿಂದ ಅವರ ಕಾರ್ಯದರ್ಶಿಯಾದ ಬ್ರಹ್ಮಾನಂದ ಸ್ವಾಮಿಯು ಜಗತ್ತಿನ ಎಲ್ಲಾ ಇಸ್ಕಾನ್ ಕೇಂದ್ರಗಳಿಗೂ ಕೂಡ ಸುದ್ದಿ ಮುಟ್ಟಿಸ್ತಾರೆ. ಬೃಂದಾವನದಲ್ಲಿ ಹಗಲಿರುಳು ಎಡೆಬಿಡದೆ ನಡೆಯುತ್ತಿದ್ದ ಕೀರ್ತನೆಯಿಂದ ಪ್ರಭುಪಾದರಿಗೆ ಸಂತೋಷವಾಗ್ತಿತ್ತು. ಆದ್ದರಿಂದ ಅವರು ಜಗತ್ತಿನಾದ್ಯಂತ ಎಲ್ಲಾ ಇಸ್ಕಾನ್ ದೇವಾಲಯಗಳಿಗೂ ಕೂಡ ಆರಂಭಿಸಬಹುದು ಅಂತ ಹೇಳಿ ಭಾವಿಸ್ತಾರೆ. ತಂತಿ ಸಂದೇಶಗಳನ್ನೆಲ್ಲ ಕಳಿಸ್ತಾರೆ. ಪ್ರಭುಪಾದರ ಆರೋಗ್ಯಕ್ಕಾಗಿ ಕೃಷ್ಣನಲ್ಲಿ ಪ್ರಾರ್ಥನೆ ಸಲ್ಲಿಸಿ ಎಲ್ಲಾ ದೇವಾಲಯಗಳಿಗೂ ನಿರಂತರ ಕೀರ್ತನೆ ನಡೆಸಬೇಕು ಅಂತ ಹೇಳಿ ತಿಳಿಸಲಾಯಿತು. 1967 ಪ್ರಭುಪಾದರಿಗೆ ಹೃದಯಾಘಾತವಾದಾಗ ಅವರು ಗುಣ ಹೊಂದಲೆಂದು ಪ್ರಾರ್ಥಿಸಿದ ಕೆಲವು ಹಿರಿಯ ಶಿಷ್ಯರು ರಾತ್ರಿ ಇಡೀ ನಡೆಸಿದ ಕೀರ್ತನೆಯನ್ನು ಇದು ನೆನಪಿಗೆ ತರ್ತದೆ. ಪ್ರಭುಪಾದರು ಶಿಷ್ಯರಿಗೆ ನರಸಿಂಹ ಸ್ತೋತ್ರವನ್ನು ಹೇಳಿಕೊಟ್ಟು ನಮ್ಮ ಗುರುಗಳ ಕಾರ್ಯಗಳು ಪೂರ್ಣಗೊಂಡಿಲ್ಲ, ಅವರನ್ನು ರಕ್ಷಿಸು ಎಂದು ಪ್ರಾರ್ಥಿಸಲು ಹೇಳ್ತಾರೆ ಅವರು. ತಮ್ಮ ಭಕ್ತರ ಪ್ರಾಮಾಣಿಕ ಪ್ರಾರ್ಥನೆಗಳ ಕಾರಣವಾಗಿ ಕೃಷ್ಣನು
ತಮ್ಮ ಪ್ರಾಣವನ್ನು ರಕ್ಷಿಸಿದ್ದಾನೆಂದು ಅವರು ಹೇಳ್ತಾರೆ. 1974 ಮತ್ತು 67ರಲ್ಲಿ ಇದ್ದಕ್ಕಿದ್ದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಇದ್ರು. ಅವರೆಲ್ಲರೂ ಪ್ರಭುಪಾದರ ಚೇತರಿಕೆಗಾಗಿ ಪ್ರಾರ್ಥಿಸ್ತಿದ್ರು. ಹಾಗೆಯೇ ತಮ್ಮ ಈ ದುರ್ನಡತೆಯಿಂದ ಪ್ರಭುಪಾದರಿಗೆ ನೋವನ್ನುಂಟು ಮಾಡುವ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಅವರು ಕೂಡ ಇದ್ರು. ಅವರು ನನ್ನ ಶಿಷ್ಯ ಮುಖಂಡರಲ್ಲಿ 80% ಜನ ನೀತಿ ನಿಯಮಗಳನ್ನು ಪಾಲಿಸ್ತಿಲ್ಲ, ಆದ್ರಿಂದಲೇ ನನಗೆ ಈ ರೀತಿ ನೆರಳಾಟ ಎಂದು ಪ್ರಭುಪಾದರ ಸಂದೇಶವು ತೀರಾ ಗುರುತರವಾಗಿತ್ತು. ಅದನ್ನು ತಂತಿ ಸಮಾಚಾರದಲ್ಲಿ ಮಾತ್ರ ಸೇರಿಸಲಿಲ್ಲ. ಪ್ರಭುಪಾದರು ಒಂದು ಉತ್ಸಾಹಕ್ಕೆಂದು ಬೃಂದಾವನಕ್ಕೆ ಬರ್ತಾರೆ. ಅಲ್ಲಿ ಉತ್ಸಾಹ ನಡೆದಿರ್ತಿರ್ಲಿಲ್ಲ. ಈಗ ಅವರು ಅತ್ಯಂತ ಅಸ್ವಸ್ಥರಾಗಿದ್ರು. ಅವರ ಸೇವಕರು ಅವರನ್ನು ಸ್ನಾನಗೃಹಕ್ಕೆ ತನ್ನ ತೋಳುಗಳಲ್ಲಿ ಹೊತ್ತುಕೊಂಡು ಹೋಗ್ತಾ ಇದ್ರು. ಇತರ ಭಕ್ತರು ಸಹ ಅವರಿಗೆ ಮಾಲಿಸಿ ಎಲ್ಲ ಮಾಡ್ತಿದ್ರು. ಮತ್ತಿತರ ಸೇವೆಗಳನ್ನು ನಿಷ್ಠೆಯಿಂದ ಅವರು ಮಾಡ್ತಿದ್ರು. ಸದಾಕಾಲ ಅವರಿಗಾಗಿ ಕೀರ್ತನೆ ಮಾಡ್ತಿದ್ರು. ಆ ನಡುವೆ ಅವರು ಗುಣಮುಖರಾಗಿ ಮತ್ತೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಲು ಕೇವಲ ಕೃಷ್ಣನನ್ನೇ ಅವಲಂಬಿಸಿದ್ರು. ತಮ್ಮ ಸ್ಥಿತಿಯು ಕೃಷ್ಣನ ಕೃಪೆಯಿಂದ ಅಂತ ಹೇಳಿ ತಿಳಿದು ಪ್ರಭುಪಾದರು ಅವರನ್ನು ಅದನ್ನು ಎಲ್ಲ ಸಹಿಸಿಕೊಳ್ತಿದ್ದರು. ಹಠಾತ್ತಾನೆ ಅವರಿಗೆ ಒಂದು ಸಂದೇಶ ಬಂತು. ಉತ್ತರ ಪ್ರದೇಶದ ರಾಜ್ಯಪಾಲರು ಅವರನ್ನ ಭೇಟಿಗೆ ಬರ್ತಾರೆ ಅಂತೇಳಿ. ಅಕ್ಬರ್ ಅಲಿ ಖಾನ್ ಎಂಬ ಹೆಸರಿನ ಮುಸಲ್ಮಾನ್ ಅವರು. ಆ ರಾಜ್ಯಪಾಲರು ಆ ಪ್ರದೇಶದಲ್ಲಿ ಪ್ರವಾಸ ಮಾಡ್ತಿದ್ರು. ಆಗ ಪ್ರಭುಪಾದರು ಹಾಗೂ ರಾಜ್ಯಪಾಲರ ಉಭಯ ಮಿತ್ರರಾದ ಸ್ಟೇಟ್ ಬಿಷಪ್ ಚಂದ್ ಅವರು ಕೂಡ ದೇವಾಲಯಕ್ಕೆ ರಾಜ್ಯಪಾಲರ ಭೇಟಿಗೆಲ್ಲ ಏರ್ಪಾಡನ್ನು ಮಾಡ್ತಾರೆ. ಕಡೆ ಪಕ್ಷ ಕಬ್ಬಿಣ ಮತ್ತು ಸಿಮೆಂಟಿಗಾಗಿ ಸರ್ಕಾರದ ಅನುಮತಿ ಪಡೆಯಬಹುದಾದ ವಿಚಾರಗಳಾದರೂ ರಾಜ್ಯಪಾಲರು ಭಕ್ತರಿಗೆ ನೆರವಾಗಲು ಒಪ್ಪಬಹುದು ಎಂದು ಪ್ರಭುಪಾದರು ಆ ರೀತಿಯಾಗಿ ಭಾವಿಸ್ತಾರೆ. ಆದ್ರಿಂದ ಅವರು ತಮ್ಮ ಅನಾರೋಗ್ಯವನ್ನು ಸಹ ನಿರ್ಲಕ್ಷಿಸ್ತಾರೆ. ರಾಜ್ಯಪಾಲರ ಸ್ವಾಗತಕ್ಕಾಗಿ ಅಂಗಳದಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ಲಿಕ್ಕೆ ಭಕ್ತರಿಗೆ ಹೇಳ್ತಾರೆ. ತಾವು ಸ್ವತಃ ಹೋಗಿ ರಾಜ್ಯಪಾಲರನ್ನು ಎದುರುಗೊಳ್ಳುವುದಾಗಿ ಕೂಡ ಹೇಳಿದ್ರು. ಅಂಗಾತ ಮಲಗಿ ಕ್ಷೀಣ ಸ್ವರದಲ್ಲಿ ಮಾತನಾಡ್ತಾ ಅವರು ಔತಣವನ್ನು ಏರ್ಪಡಿಸಬೇಕು ಅಂತ ಹೇಳ್ತಾರೆ. ಅಂಗಳದಲ್ಲಿ ಮೇಜು ಕುರ್ಚಿಗಳಿಗೆ ವ್ಯವಸ್ಥೆ ಮಾಡ್ಬೇಕು ಅಂತ ಹೇಳಿ ಆಜ್ಞೆ ಕೂಡ ಮಾಡ್ತಾರೆ. ತಾವೇ ಎಲ್ಲ ವ್ಯವಸ್ಥೆಯನ್ನು ಮಾಡುತ್ತೇವೆ ಎಂದು ಪ್ರಭುಪಾದರು ತೀರಾ ಅಸ್ವಸ್ಥರಾಗಿದ್ದಾರೆಂದು ರಾಜ್ಯಪಾಲರಿಗೆ ತಿಳಿಸ್ತೇನೆಂದು ಭಕ್ತರು ಪ್ರಭುಪಾದರಲ್ಲಿ ವಿನಂತಿಸಿಕೊಳ್ತಾರೆ. ಆದ್ರೆ ಪ್ರಭುಪಾದರು ಹೇಳ್ತಾರೆ, ಇಲ್ಲ, ಅವರು ಬರ್ತಿದ್ದಾರೆ, ಆದ್ರಿಂದ ನಾನೇ ಹೋಗ್ಬೇಕು, ಅವರನ್ನು ಎದುರುಗೊಳ್ಬೇಕು ಅಂತ ಹೇಳಿ. ಶತಕೀರ್ತಿಯು ಆ ಪ್ರಭುಪಾದರಿಗೆ ಒಂದು ಹೊಸ ರೇಷ್ಮೆ ಧೋತಿಯನ್ನು ಕೂಡ ಉಡಿಸಿದ. ಆಮೇಲೆ ಪ್ರಭುಪಾದರು ತಮ್ಮ ಹಣೆಯಲ್ಲಿ ಒಂದು ವೈಷ್ಣವ ತಿಲಕವನ್ನು ಇಟ್ಟುಕೊಳ್ಳಲು ಯತ್ನಿಸ್ತಾರೆ. ಮತ್ತೆ ಅದಕ್ಕಾಗಿ ಅವರು ಎಷ್ಟು ಕಷ್ಟಪಟ್ರಂದ್ರೆ ಅದು 5 ನಿಮಿಷ ಹೋಯ್ತಂತೆ. ಆದ್ರೆ ಹೊರಡಲು ಸಿದ್ಧರಾದಾಗ ಅವರು ತಮ್ಮ ಸೇವಕನನ್ನು ಕೇಳ್ತಾರೆ, ನಾನು ತಿಲಕ ಇಟ್ಟುಕೊಂಡಿದ್ದೇನಲ್ಲವೇ? ಅವರಿಗೆ ಜ್ವರದ ತಾಪದಿಂದ ಸನ್ನಿ ಹಿಡಿದಂತಾಗಿತ್ತು. ನಿಲ್ಲಲು ಸಹ ಅವರಿಗೆ ಪ್ರಾಣವಿರ್ಲಿಲ್ಲ. ಶತಕೀರ್ತಿ ಮತ್ತು ಇತರರು ಅವರನ್ನು ಒಂದು ಕುರ್ಚಿಯಲ್ಲಿ ಕೂರಿಸಿ ಅಂಗಳದ ನಡುಭಾಗಕ್ಕೆ ಕರೆದುಕೊಂಡು ಬರ್ತಾರೆ ಹೊತ್ತುಕೊಂಡು. ಆಗ ಹಲವು ಮೇಜುಗಳ ಮೇಲೆ ಪ್ರಸಾದ ಮತ್ತು ಪ್ರಭುಪಾದರ ಪುಸ್ತಕಗಳನ್ನೆಲ್ಲ ಇಟ್ಟಿದ್ದಾರೆ. ರಾಜ್ಯಪಾಲರ ಆಗಮನಕ್ಕೆ ಕೊಂಚ ಮುಂಚೆ ಅನೇಕ ಪೊಲೀಸರು ಮತ್ತು ಸೈನಿಕರು ಬರ್ತಾರೆ. ಅವರು ಆ ಪ್ರದೇಶವನ್ನು ಸುತ್ತುವರಿತಾರೆ. ದೇವಾಲಯದ ಎದುರಿನ ಜನವಾಹನ ಸಂಚಾರವನ್ನು ನಿಯಂತ್ರಿಸ್ತಾರೆ. ಮತ್ತೆ ರಾಜ್ಯಪಾಲರು ಬರುವ ತನಕ ಜನರನ್ನು ದೇವಾಲಯದ ಹೊರಗೆ ತಡೀತಾರೆ. ಅಲ್ಲಿ ನಿರ್ದೇಶನದ ಪ್ರಾರಂಭದ ಅಂಚಿನಿಂದ ದೇವಾಲಯದ ಅಂಗಳದವರೆಗೆ ಗುಣವರ್ಣನು ಒಂದು ಕೆಂಪು ರತ್ನಗಂಬಳಿಯನ್ನು ನೆಲದ ಮೇಲೆ ಹಾಸಿದ್ದ. ಭಕ್ತರು ಆ ರತ್ನಗಂಬಳಿ ಉದ್ದಕ್ಕೂ ಇಕ್ಕಡೆಗಳಲ್ಲಿ ನಿಂತು ಕರತಾಳ ಮತ್ತು ಮೃದಂಗಗಳಿಂದ ಕೀರ್ತನೆ ಮಾಡ್ತಿದ್ರು. ರಾಜ್ಯಪಾಲರು ಆಗಮಿಸಿದ ಕೂಡಲೇ ಸುರಭಿಯು ಅವರಿಗೆ ಮಾಲಾರ್ಪಣೆ ಮಾಡ್ತಾನೆ. ಅದನ್ನು ತಕ್ಷಣ ತೆಗೆದು ರಾಜ್ಯಪಾಲರು ಕೆಂಪು ರತ್ನಗಂಬಳಿಯ ಮೇಲೆ ನಡೆಯುತ್ತಾ ಅಂಗಳಕ್ಕೆ ಬರ್ತಾರೆ. ಪ್ರಭುಪಾದರು ಎದ್ದು ನಿಲ್ತಾರೆ. ಪ್ರಭುಪಾದರು ನೆಟ್ಟಗೆ ನಿಂತು ರಾಜ್ಯಪಾಲರ ಕೈ ಕುಳಿತಿದ್ದನ್ನು ಕಂಡು ಭಕ್ತರು ಆಶ್ಚರ್ಯ ಪಡ್ತಾರೆ. ಪ್ರಭುಪಾದರು ಮತ್ತು ರಾಜ್ಯಪಾಲರು ಕೆಲವು ಕ್ಷಣ ಅವರು ಒಟ್ಟಿಗೆ ನಿಂತದ್ದು ಕೂಡ ಮತ್ತೆ ಕುಳಿತುಕೊಳ್ತಾರೆ. ಅತಿಥಿಗಳ ಹೊರತಾಗಿ ಮಿಕ್ಕೆಲ್ಲರಿಗೂ ಪ್ರಭುಪಾದರು ಶ್ರಮವನ್ನು ಸಹಿಸುವ ಸ್ಥಿತಿಯನ್ನು ಇಲ್ಲದಿದ್ದುದು ಕಂಡು ತಿಳಿತದೆ. ಅವರಿಗೆ ಆಗುದಿಲ್ಲ, ಕೂಡುದಿಲ್ಲ, ಆದ್ರೂ ಅದನ್ನು ಮಾಡ್ತಾರೆ. ಅವರು ಮೈ ನಡುಗುತ್ತಿದ್ರು ಕೂಡ ತಮ್ಮ ಅತಿಥಿಗೆ ಶಿಷ್ಟಾಚಾರ ತೋರ್ಲಿಕ್ಕೋಸ್ಕರ ಅವರು ಮುಗುಳ್ನಾಗ್ತಾರೆ, ಅದನ್ನು ಪ್ರಯತ್ನ ಮಾಡ್ತಾರೆ. ಆ ಪ್ರಭುಪಾದರು ಯಾವುದೇ ಕ್ಷಣ ಮರಣ ಹೊಂದಬಹುದೆಂತ ಆತಂಕ ಭಕ್ತರಿಗಿತ್ತು. ಆದ್ರೂ ಸಹ ಅವರು ತಮ್ಮ ಗುರುಗಳ ಹಾಗೆ ಶಿಷ್ಟಾಚಾರ ತೋರಿಕೆಯೊಂದಿಗೆ ಸಮಾರಂಭದಲ್ಲಿ ಭಾಗವಹಿಸ್ತಾರೆ. ಕೋರಿಕೆಯ ಮೇರೆಗೆ ರಾಜ್ಯಪಾಲರು ಒಂದು ಭಾಷಣ ಮಾಡ್ತಾರೆ. ಭಾರತದ ಭವಿಷ್ಯವು ಹೇಗೆ ಕೈಗಾರಿಕೆಗಳ ಮೇಲೆ ಅವಲಂಬಿಸಿದೆ ಅಂತ ಹೇಳಿ ಹೇಳ್ತಾರೆ. ಇಲ್ಲಿ ತನಕ ಮಾತ್ರ ಅಲ್ಲ ಓದಿ ಆಗಿದ್ದು. ಇದಾಗಿದೆ ಹರೇ ಕೃಷ್ಣ. ಇನ್ನು ನಾಳೆ ಆಯ್ತು, ಯಾಕೆಂದ್ರೆ ಇಲ್ಲಿ 1 ನಿಮಿಷ ಇರುವುದಲ್ಲ.
ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ ಕೃಷ್ಣ ಮಾತಾಜಿ ಅಟೆಂಡೆನ್ಸ್ ಹಾಕ್ತೀನಿ ಒಂದು ನಿಮಿಷ. ಹರೇ ರಾಮ 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 ಹರೇ ಹರೇ. ಏನಾಯ್ತು ಪ್ರಭುಜಿ? ಅಟೆಂಡೆನ್ಸ್ ಹಾಕ್ತೀನಿ ಮಾತಾಜಿ, ಅಟೆಂಡೆನ್ಸ್. ಆಯ್ತಾಯ್ತು. ಹರೇ ಕೃಷ್ಣ ಮಾತಾಜಿ, ಹರೇ ಧನ್ಯವಾದ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು, ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಬಂತಲ್ಲ ಅಟೆಂಡೆನ್ಸ್? ಹಾಕಿದ್ದೀನಿ ಮಾತಾಜಿ, ಬಂದಿದೆ. ಹಾಕಿದ್ರಾ? ಎಲ್ಲರದ್ದು ಆಯ್ತಾ? ಆಯ್ತಾ ಮಾತಾಡಿ.